ಇದೆಯಲ್ಲ. ಮೊದಲನೇದಾಗಿ ಭೂಮಾತೆ, ಪ್ರಕೃತಿ ಮಾತೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ವಂದನೆಗಳನ್ನ ತಿಳಿಸುತ್ತಾ ಪ್ರಕೃತಿಗೆ ನಾನು ಕೃತಜ್ಞಳಾಗಿರ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಜನ್ಮದಾತರಿಗೂ ಕೂಡ ವಂದನೆಗಳನ್ನ ತಿಳಿಸುತ್ತಾ ಹಾಗೆ ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ನನ್ನ ಯಜಮಾನರಿಗೂ ಕೂಡ ಕೋಟಿ ಕೋಟಿ ವಂದನೆಗಳನ್ನ ತಿಳಿಸ್ತೀನಿ. ಪ್ರತಿ ನನ್ನ ಉಸಿರುವರೆಗೂ ಅವರ ಸೇವೆ ಮಾಡಕ್ಕ ಶಕ್ತಿ ಕೊಡು ದೇವ್ರೆ. ಶಕ್ತಿ ಅಂತೂ ಕೊಟ್ಟ, ಯಾಕಂದ್ರ ಪತ್ರಿಜಗಳ ಆಶ್ರಯದಲ್ಲಿ ಇದ್ದೀವಿ ಅಂದ್ಮೇಲೆ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ಲ ಕೂಡ ಬಂದೈತಿ. ಆಗ ಇದೇ ಆರೋಗ್ಯ ಆನಂದದಿಂದ ಇದ್ದೀನಲ್ಲ, ಈ ಮನೆ ಸ್ವರ್ಗ ಸ್ವರ್ಗವಾಗಿದ್ದೀನಲ್ಲ, ಹೀಗೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಧ್ಯಾನ ಹೇಗ್ ಸಿಕ್ತು ನನಗೆ? ಈ ಎರಡೆರಡು ಮೂರ್ ಜನ್ಮ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಹೇಗ 3 ಜನ್ಮಗಳಾದು ಅಂತ ಹೊಸಬ್ರಿದ್ರೆ ಕೇಳ್ರಿ. ಈ ಧ್ಯಾನದಿಂದ ಏನೆಲ್ಲಾ ಪಡ್ಕೋಬಹುದು, ಏನೆಲ್ಲಾ ಇನ್ನೂ ಪಡಿತಾ ಇದೀವಿ, ಇನ್ನೂ ಏನ್ ಬೇಡಿದ್ದೆಲ್ಲ ಕೊಡುವ ಶಕ್ತಿ ಧ್ಯಾನಕ್ಕದ. ಹಾಗೆ ಕೇಳ್ತಾನೆ ಹೋಗ್ತೀವಿ ನಾವು ಪ್ರಕೃತಿ ಮಾತೆಗೆ. ಅಂದ್ರ ನಾವ್ ಕೇಳ್ಬೇಕಂದ್ರ ಶರಣಾಗತಿಯಾಗಿ ಕೇಳ್ಬೇಕು. ಪ್ರಕೃತಿಗೆ ಒಪ್ಪಿಸ್ಬಿಟ್ಟು ಕೇಳ್ಬೇಕು. ನಾನು 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 ಅಂದೇ ನನ್ ಕಿಡ್ನಿ ಹೋಗಿದ್ದು. ನಾ ಈಗ ಹೇಳ್ತೀನಿ. ಈ ಅಹಂಕಾರನೇ ಇರ್ಲಿ, ಪರವಾಗಿಲ್ಲ. ಯಾವಾಗ ಸಿಗ್ಬೇಕು, ಏನ್ ಸಿಗ್ಬೇಕು ಅಂತ ಆ ಪ್ರಕೃತಿಗೆ ನ್ಯಾಯವಾಗಿನೇ ಒದಗಿಸ್ಕೊಡ್ತಾಳ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ದಾನಮ್ಮ ಭೀಮಾಶಂಕರ್ ಬಿರಾದಾರ ಅಂತ. ಇಲ್ಲೇ ವಿಜಯಪುರ ಡಿಸ್ಟ್ರಿಕ್ಟ್ ಸಿಂದಗಿ ತಾಲೂಕ, ಪ್ರಾಪರ್ಲಿ ಸಿಂದಗಿ. ನನಗ ಇಲ್ಲಿ ಇಕ್ಕಣಗುತ್ತಿ ಕೊಟ್ಟಾರ. ನಮ್ಮ ಯಜಮಾನ್ರು KSRTC ಬಸ್ಸಿನ ಡ್ರೈವರ್ ಅದಾರ. ನನಗಿಬ್ರು ಮುದ್ದಾದ ಇಬ್ರು ಹೆಣ್ಮಕ್ಳು ಅದಾಳ. ಒಬ್ರು ಡಾಕ್ಟರ್ ಅದಾಳ, ಒಬ್ಬ ಡಿ ಫಾರ್ಮಸಿ ಮಾಡ್ಯಾಳ. ಇಷ್ಟು ನಾನು ಇಲ್ಲೇ ಗುಣಾರಿ ಶಿವೋಗಿ ಮಗಳು. ಇಷ್ಟು ನನ್ನ ಪರಿಚಯ. ಮತ್ತ ಈ 6 ವರ್ಷದ ಹಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು 6 ವರ್ಷ ಆಯ್ತು. ಇವಾಗ ನಾನು ಆರೋಗ್ಯವಾಗಿದ್ದೀನಿ, ಈಗ ಆನಂದವಾಗಿದ್ದೀನಿ. ಮತ್ತ 6 ವರ್ಷದ ಹಿಂದೆ ನನಗೆ ಈ ಆನಾಪಾನಸತಿ ಧ್ಯಾನ ಹೇಗ ದೊರಕ್ತು, ಹೇಗ್ ಮಾಡಿದೆ, ನನಗೆ ಈ ಫೀಲ್ಡಿಗೆ ಬರ್ಲಾಕ ಒಂದೊಂದು ಈ ಅದ್ಭುತನೇ ಅಂತೀನಿ. ಯಾಕಂದ್ರೆ ಎಲ್ಲರೂ ಕಷ್ಟ ಅಂತ ಅಂತಾರ. ಇವಾಗ ನಾನ್ ಮೊದ್ಲೆಲ್ಲ ಬಂದಾಗ ಕಷ್ಟ ಅಂತಿದ್ವಿ. ಕಷ್ಟಗಳು ಯಾಕೆ ಬರ್ತಾವಂದ್ರ ನಮ್ಮನ್ನ ಶುದ್ಧ ಮಾಡಕ್ಕೆ ಬರ್ತಾವ, ನಮ್ಮನ್ನ ಅಹಂಕಾರ ಅಳಿಯಕ್ಕೆ ಬರ್ತಾವ ಅಂತ ಇವಾಗ ತಿಳ್ಕೊಬೇಕು ನಾವು. ಇವಾಗ ನಮ್ ಧ್ಯಾನಕ್ ಬಂದ್ಮೇಲೆ ಗೊತ್ತಾಗ್ಯದ. ಕಷ್ಟ ಅನ್ಬಾರ್ದು. ನಮ್ ಗುರುಗಳು ಹೇಳ್ತಾರ, ಹರಿಶಂಕರ್ ಸರ್, ಕಷ್ಟ ಅನ್ಬಾರ್ದು, ಸಮಸ್ಯೆ ಅಲ್ಲದು, ಘಟನೆಗಳು. ಕಷ್ಟ ಅಂದ್ರ ಕಷ್ಟ ಯಾವಾಗ್ಲೂ ಕಷ್ಟ ಇರ್ತದ, ಕಷ್ಟ ಇರಲ್ಲ ನೋಡ್ರಿ. ಘಟನೆಗಳು ಮಾತ್ರ ಆಗಿಂದಾಗಿ ಬಂದ್ ಒಂದೊಂದು ಘಟನೆಗಳು ಹೋಗ್ತಾ ಇರ್ತಾವ. ಹಂಗ ಬಂತಲ್ಲ, ಅದು ಘಟನೆನೇ ಹೊರತಾಗಿ ಅದು ಕಷ್ಟ, ಅದು ಪ್ರಾಬ್ಲಮ್. ಯಾಕಂದ್ರೆ ಒಂದು ಜ್ವರ ಬಂದಿರ್ತಾವ. ಆ ಜ್ವರ ಬಂದಾಗ ಯಾವತ್ತು ಜ್ವರ ಇರ್ತಾವ, ಜ್ವರ ಬಂದವ ಹೋಗ್ತಾವ, ಅವು ಇರೋವ ಅಲ್ಲ, ಅವು ಬಂದಿರ್ತಾವ. ಜ್ವರ ಬಂದಿತ್ತು. ತಲೆನೋವು ನೋಡ್ರಿ, ತಲೆನೋವು ಬಂದಿರ್ತೈತಿ. ಮೊದ್ಲಿದ ಏನ್ ತಲೆನೋವು ಇರ್ತದೇನು? ಇರಲ್ಲ. ತಲೆನೋವು ಬಂದಿರ್ತೈತಿ, ಅದು ಹೋಗ್ತದ. ಬಂದಾಗ ನಾನು ಅಯ್ಯೋ ನನ್ ತಲೆನೋವು ಆಯ್ತು ಈತು ಆದ ಸಾಂಗದ ತಲೆನೋವು ಬಂದಾಗ ಮೈಗ್ರೇನ್ ಆಗಿತ್ತು ಅಂತ ಗುಳಿಗೆ ಇಂಥ ಆಲೋಚನೆಗಳು ಮಾಡಬಾರ್ದು. ಆಗ ತಲೆನೋವು ಬಂದಿರ್ತದ ಹೋಗ್ತದ, ಜ್ವರನು ಬಂದಿರ್ತದ ಹೋಗ್ತದ, ನೆಗಡಿನೂ ಬಂದಿರ್ತದ ಹೋಗ್ತದ. ಕಾಯಂ ಆಗಿರೋ ಯಾವೂ ಇಲ್ಲ. ದುಃಖ ಬರ್ತದ ಹೋಗ್ತದ, ಸಂತೋಷನೂ ಇರ್ತದ, ದುಃಖನೂ ಇರ್ತದ. ಅದು ಕತ್ತಲು ಬೆಳಕಿದ್ದಂಗ ಅದ ಎಲ್ಲಾನು ಕೂಡ. ಆ ಕತ್ತಲು ಬಂದಾಗ ನಾನು ಸ್ವಲ್ಪ ತಾಳ್ಮೆಯಿಂದ ಜಾಣತನನು ಬಹಳ ಪ್ರಯೋಜನಕಾರಿ ಆಗ್ತದೆ ಇಲ್ಲಿ. ಜಾಣತನದಿಂದ ತಾಳ್ಮೆಯಿಂದ ಶಾಂತವಾಗಿ ಇದ್ದಾಗ ಒಳ್ಳೆ ನಿರ್ಧಾರಗಳು ಬರ್ತಾವ. ನಿರ್ಧಾರಗಳು ಒಳಗೆ ಇಂಟ್ಯೂಷನ್ ಬರ್ತೈತಿ. ಅದ್ರ ಪ್ರಕಾರ ನಾವು ಮಾಡಿದಾಗ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗ್ತಾವ. ಮತ್ತ ನನ್ನ ದೇಹದಲ್ಲಿರೋ ಆರೋಗ್ಯನೂ ಕೂಡ ಆರೋಗ್ಯವಾಗಿರ್ತೀನಿ. ಏನ್ ನ್ಯೂನ್ಯತೆ ಇರ್ತದಲ್ಲ ಕಡಿಮೆ ಆಗ್ತಾವ. ಕಡಿಮೆ ಅಲ್ಲ, ಪೂರ್ತಿ ಕ್ಲೋಸೇ ಅನ್ಬೇಕು. ನಮ್ಗೆ ಆರೋಗ್ಯ ಅಂದ್ರೆ ಆರೋಗ್ಯ ಸಿಕ್ಬಿಡ್ತದೆ. ಯಾವ ಅಂಗಾಂಗಗಳಲ್ಲಿ ಆರೋಗ್ಯ ಸಿಗ್ತದ. ಏನ್ ಮಾಡ್ಬೇಕು, ಇದಕ್ಕೆಲ್ಲ ಮಾಡ್ಬೇಕು ಗೊತ್ತೇ ಇರ್ಲಿಲ್ಲ. ಇಷ್ಟು ಬೇಕಾಗ್ಯದಂತ ನಮ್ಮಲ್ಲೇ ಐತಿ. ನಮ್ಮಲ್ಲಿರೋ ಶಕ್ತಿ ನಮ್ಮಲ್ಲೇ ನಾನೇ ಉದ್ಭವ ಮಾಡ್ಕೊಂಡು ಅಪ್ಪೋ ದೀಪೋಭವ ಅಂತ ಹೇಳ್ತಾರ ಗುರುಗಳು. ಈಗ ಬಂದಿದೆ ಗೊತ್ತಾಗಿರೋದು. ಇದು ಧ್ಯಾನಕ್ ಬಂದ್ಮೇಲೆ ಗೊತ್ತಾಗಿರೋದು. ಇದೆಲ್ಲ ಅಪ್ಪೋ ದೀಪೋಭವ ನಿನ್ನಲ್ಲೇ ಐತಿ ಶಕ್ತಿ, ನೀನೇ ಉದ್ಭವ ಮಾಡ್ಕೊಂಡು ನೀನು ಉದ್ಧರಿಸಿಕೊಳ್ಳೋದ ಅಂತ ಹೇಳಿ ಈ ಗುರುಗಳ ಸಾನ್ನಿಧ್ಯದಲ್ಲಿ ಬಂದಾಗ ಅವ್ರ ಆಶ್ರಯದಲ್ಲಿ ನಡೀತಾ ಇದ್ದಂಗ ಗೊತ್ತಾಗ್ಯದ. ಇವಾಗ ನಾವ್ ಯಾರಿಗೆ ಹೆದರಿಕೆನೇ ಇಲ್ಲಿ, ಹೆದರಲ್ಲಿ ಏನಾರ ಆಯ್ತು ಅಂದ್ರೆ ಕೂತ್ ಬಿಡ್ತೀವಿ ಧ್ಯಾನಕ್ಕೆ. ಆವಾಗ ನಮ್ ಗುರುಗಳು ಬಂದು ನಮ್ಗೆಲ್ಲ ಕರೆಕ್ಟ್ ಮಾಡ್ತಾರ. ದೇಹನು ಕರೆಕ್ಟ್ ಮಾಡ್ತಾರ, ಮನೆಯಲ್ಲಿರೋ ಪ್ರಾಬ್ಲಮ್ ಇಲ್ಲ ಅಂತೀನಿ. ಬರ್ತಾವ ಘಟನೆಗಳು, ಬರ್ತಾವ ಹೋಗ್ತಾವ, ನೋ ಪ್ರಾಬ್ಲಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗ ಮೊದಲ ಈ 6 ವರ್ಷದ ಹಿಂದ ಇದೆ ನಾ ಹೇಳ್ದ್ಮೇಲೆ ಇಷ್ಟ. ನಂದು ನಾನೇ ಮಾಡ್ಬೇಕು, ನನಗ್ ಯಾಕಂದ್ರಿ ನಾನು ಅನ್ನೋ ಅಹಂಕಾರ, ಅಹಂ ಇದು ಜಾಸ್ತಿ ಇತ್ತು ನನಗ. ಅಂದ್ರ ಎಲ್ರೂ ಮಾಡಿ ಸರಿ ಕಾಣ್ತಿದ್ದಿಲ್ಲ, ನಾನೇ ಮಾಡ್ಬೇಕು ಎಲ್ಲಾನು ಕೂಡ.
ಎಲ್ಲಾನು ನಾನೇ ಮಾಡ್ಬೇಕಂದಾಗ ಗಂಡಂದು ಎಲ್ಲಾ ಕೆಲಸ ಮಾಡ್ಬೇಕು, ಮಕ್ಕಳದು ಮಾಡ್ಬೇಕು, ಬ್ಯಾಂಕ್ ಅನ್ಬೇಕು, ಅದು ಅನ್ಬೇಕು, ಜಾಣದ ಬಿಡು ಮಾಡ್ತಾಳ ಬಿಡು ಅಂತ ಅಂದಿದ್ಕೆ ಎಲ್ಲಾನು ಹೊತ್ಕೊಂಡ್ ಏನ್ ಮಾಡ್ದೆ, ಹೆವಿ ಬಾಡಿಗೆ ಹೆವಿ ಆಯ್ತು, ಮೈಂಡ್ಗೂ ಹೆವಿ ಆಯ್ತು, ಅಹಂಕಾರ ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ಬಿ ಪಿ ಬಂತು. ಬಿ ಪಿ ಬಂದಿದ್ದಕ್ಕ ಅದು ಟ್ಯಾಬ್ಲೆಟ್ಸ್ ನೆಗ್ಲೆಸಿ ಬಹಳ ಒಳ್ಳೇದಲ್ಲ. ಯಾವಾಗೇ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಒಂದು ಕೆಲ್ಸಕ್ಕೆ ಬರ್ತದ ಅನ್ನೋದು ಆ ಒಂದು ಯಾರಿಗೆ ಬೆಲೆ ಕೊಡ್ಬೇಕು. ಒಂದ್ ಹುಲ್ಲು ಕಡ್ಡಿಗೂ ಒಂದು ಬೆಲೆ ಕೊಡ್ಲೇಬೇಕು ನಾನು. ಅವಾಗ ಏನ್ ಮಾಡ್ತಿದ್ದೆ, ಬಿ ಪಿ ನಾ ಬಿಡು ಅದ್ಕೆನಾತು, ಯಾಕೆ ಮಾಡ್ತೀನಲ್ಲ, ತಿಂತೀನಲ್ಲ, ಓಡಾಡ್ತೀನಲ್ಲ, ಅದ್ಕೆನಾತು ಹಂಗ ಅಂದ್ಬಿಟ್ಟೆ. ಅದು ಸಣ್ಣಗೆ ಏನ್ ಮಾಡ್ತು, ಅದು ಬಿ ಪಿ ಹೆಚ್ಚಾಗಿದ್ದಕ್ಕ ನಾನ್ ತಿರುಗಾಡ್ತಾ ಇದ್ರು ಅದು ನಮ್ಮ ದೇಹದ ಮೇಲೆ ಅಂಗಾಂಗಗಳ ನ್ಯೂನ್ಯತೆ, ಯಾವ ಪವರ್ ಕಡಿಮೆ ಇರ್ತಾವಲ್ಲ, ಆ ಪವರ್ ಕಡಿಮೆ ಇದ್ರ ಮ್ಯಾಲ ಅಸರ್ ಆಗ್ಬಿಡ್ತದ, ಪ್ರಭಾವ ಬೀರ್ ಬಿಡ್ತೈತಿ. ಹಂಗಾಗಿ ನನಗ ಒಂದೇ ಕಿಡ್ನಿ, ಹುಟ್ಟುತ್ಲೇನೆ ಒಂದೇ ಕಿಡ್ನಿ. ನೋಡ್ರಿ ಏನ್ ಅದ್ಭುತಾನೇ ಅಂತೀನಿ, ಇದಕ್ಕೂ ಅದ್ಭುತನೇ ಅಂತೀನಿ. ಯಾಕಂದ್ರೆ ಅಯ್ಯೋ ಎಲ್ಲರಿಗೂ ಎರಡೆರಡು ಕಿಡ್ನಿ, ನನಗ ಮಾತ್ರ ಒಂದೇ ಕಿಡ್ನಿ. ಆದ್ರೂ ಕೂಡ 40 ವರ್ಷ ಆದ್ಮೇಲೆ ಈ ಬಿ.ಪಿಗೆ, ಈ ನನ್ನ ಗಡಿಬಿಡಿ ಸಂಸಾರದ ಗದ್ದಲಕ್ಕ, ನಾನು ಅನ್ನೋ ಅಹಂಕಾರ ಈ ತರ ಎಲ್ಲಾ ಆಗಿ ಅದು ವೀಕ್ ಆಗಿತ್ತಲ್ಲ ಆಲ್ರೆಡಿ ಒಂದೇ ಕಿಡ್ನಿಗೆಲ್ಲ 40 ವರ್ಷ ಜೀವನ ಮಾಡಿದ್ದೆಲ್ಲ ಶರೀರನ ಕೆಲಸ ಮಾಡ್ಸಿತ್ತಲ್ಲ, ಅದ್ ಬಿ.ಪಿ ಹೆಚ್ಚಾಗಿ ಮಾಡ್ತು. ಆಗ ಒಂದ್ ಸ್ವಲ್ಪ ಹಂಗ ಇದು ಕಮ್ಮಿ ಆಗಿತ್ತಲ್ಲ ಶಕ್ತಿ, ಅದ್ರ ಮ್ಯಾಲ ಅಸರ್ ಆಗ್ಬಿಡ್ತದು. ಆಗಿದ್ದಕ್ಕೆ ಅಂತೂ ಕಿಡ್ನಿ ಫೇಲ್ ಆಯ್ತು, ಅದ್ ಗೊತ್ತೇ ಇಲ್ಲ. ಇಲ್ಲಿ ರಾತ್ರಿವರೆಗೂ ಆರಾಮಾಗಿದ್ದೀನಿ. ನಂದೇನು ಅವ್ರು ನನಗೆ ಯಾವಾಗಂದ್ರ ಒಂದು 12 ವರ್ಷ ನಮ್ ಗೌರಿ ಪ್ರೆಗ್ನೆಂಟ್ ಇರ್ಬೇಕಾದ್ರೆ, ಇವಾಗ 25 ವರ್ಷ ನನ್ ಮಗಳಿಗೆ, ಅವಾಗ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಹೇಳಿದ್ರು ಒಂದೇ ಕಿಡ್ನಿ ಅದ, ಹುಷಾರಾಗಿರ್ರಿ ಅಂತ. ವರ್ಷಕ್ಕೊಮ್ಮೆ ಚೆಕ್ ಮಾಡಿಸ್ಕೊಡ್ರಿ, 6 ತಿಂಗಳು ಚೆಕ್ ಮಾಡಿಸ್ಕೊಡ್ರಿ ಅಂತ ಅವ್ರು ಹೇಳಿದ್ರು. ನಮ್ದು ಅಹಂಕಾರ ಅಲ್ಲೇನಾತು ಬಿಡು, ಅದಕ್ಕೇನಾತು ಬಿಡು ಅಂತ ನೆಗ್ಲೆಸಿ ಹಂಗ ಮಾಡಿನೇ ನಾನು ಆಮೇಲೆ ಎಲ್ಲಾನು ಆರಾಮಿದೆ. ಕಿಡ್ನಿ ನೋಡ್ರಿ, ನಮ್ಮ ಶರೀರದಲ್ಲಿರುವ ಅಂಗ, ತಾಳ್ಮೆ ಅಂಗ ಯಾವ್ದು ಅಂದ್ರೆ ಕಿಡ್ನಿ. ಎಲ್ಲಿವರೆಗೆ ತಡ್ಕೋತದಂದ್ರ ನೋಡು, ಸಾಕಾಗ್ಯದ ನೋಡು, ಕುತ್ತಿಗೆ ಬಂದದಂದ್ರು ಕೂಡ ತಡ್ಕೋತಾರ ಅಂತಾರಲ್ಲ, ಹಂಗ ಅದ್ ಕೆಲ್ಸ ಮಾಡುತ್ತಾನ ಮಾಡಿ 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 ಪೂರ್ತಿ ತನ್ನ ಕೆಲ್ಸ ಆಗಲ್ಲ ಅಂದ ಮೇಲೆನೆ ಸುಮ್ಮನ್ ಕೂತ್ ಬಿಡ್ತದ ಕಿಡ್ನಿ. ಇದು ಅದ್ರ ನೋಡ್ರಿ ಅದ್ರ ಎಷ್ಟದ. ಅದಕ್ಕ ಆ ಕೆಲ್ಸ ಇಲ್ಲಿವರೆಗೆ ಕೆಲಸ ಮಾಡೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಕೈ ಕಾಲು ಬಾವು ಇಷ್ಟು ದಪ್ಪ ಆಗ್ಬಿಟ್ಟು, ಬೆಳಿಗ್ಗೆನೆ ಇವತ್ತು ಚೆನ್ನಾಗಿದ್ದೀನಿ, ಇಷ್ಟೊತ್ತನ ಕೆಲಸ ಮಾಡೀನಿ. ಅದಕ್ಕೆ ಯಾವುದೇ ಕೆಲ್ಸಕ್ಕೂ ನಮ್ಮ ಶರೀರದ ಮೇಲೆ ಬಂದಿರೋ ಶರೀರಕ್ಕಾದ್ರೂ ಏನಾರ ಆಗ್ತಂದ್ರ, ಈ ಮನೆ ಯಾರು ದೊಡ್ಡವ್ರು ಸಣ್ಣ ಮಾತಾಡೋದ್ ಹೇಳಿದ್ರ ನೆಗ್ಲೆಸಿ ಮಾಡಬಾರ್ದು. ಏನೋ ಅರ್ತು ತಿಳಿದು ಮಾಡ್ಬೇಕಂತ ಈಗ ಧ್ಯಾನಕ್ ಬಂದ್ಮೇಲೆ ಗೊತ್ತಾಗೈತಿ. ಮೊದ್ಲು ಗೊತ್ತಾಗಿದ್ರೆ ಕಿಡ್ನಿನೇ ಹೋಗ್ತಿದ್ದಿಲ್ಲ ಅಂತೀನಿ ನಾನು, ಆರಾಮಾಗಿ ಇರ್ತಿದ್ದೆ ಧ್ಯಾನ ಮಾಡಿ. ಎಸ್, ಹಿಂಗಾಯ್ತಲ್ಲ, ಕಿಡ್ನಿ ಫೇಲ್ ಆಯ್ತು. ಕಿಡ್ನಿ ಫೇಲ್ ಆಗಿದ ತಕ್ಷಣ ಡಯಾಲಿಸಿಸ್ ಹಾಕಿದ್ರು. 1.5 ವರ್ಷ ಡಯಾಲಿಸಿಸ್ ಮಾಡ್ತಾ ಇದ್ದೆ. ಡಯಾಲಿಸಿಸ್ ಇದ್ರು ನನ್ ದಿಮಾಕ್ ಬಾಳ ಇತ್ರಿ, ನನ್ ಬಾಳ ಅಹಂಕಾರಿ ನಾನು. ಇವಾಗ ನನ್ನ ಅಹಂಕಾರನೇ ನನ್ನನ್ನ ಈ ತರ ಮಾಡ್ಯದಂತ ಹೇಳಕ್ ಬಹಳ ನನ್ ಹೆಮ್ಮೆ ಅನಸ್ತೈತಿ. ಯಾಕಂದ್ರ ಅಲ್ಲಿದಿಂದ ಈ ಕಡೆ ಬಂದಿನಲ್ಲ, ನನಗ ಅದೊಂದೇನೋ ಅದ್ಭುತ ಅನಿಸ್ಬಿಟ್ಟೈತಿ. ಆವಾಗ ಹೆಂಗಿದ್ದೆ, ಈಗ ಹೆಂಗಿದ್ದೀನಿ ಅಂತ ಹೇಳಿ ನನಗ್ ಅನಸ್ತೈತಿ. ಜನರಿಗೆ ಏನಾರ ಅನ್ಕೊಳ್ಳಿ, ನಾನ್ ನೋ ಪ್ರಾಬ್ಲಮ್. ಯಾಕಂದ್ರೆ ನಾ ಹೆಂಗಿದ್ದೆ ನನಗೆ ಗೊತ್ತಿರ್ತದಲ್ಲ. ಅದಕ್ಕ ಅದು ಆ ಕಿಡ್ನಿ ಫೇಲ್ ಆದಾಗ ಡಯಾಲಿಸಿಸ್ ಮಾಡ್ಕೊಂಡ್ರು ಕೂಡ ನಾನು ಒಬ್ಳೆ ತಿರುಗಾಡ್ತಿದ್ದೆ. ಸ್ಕೂಟಿ ತಗೊಂಡು ಪಟ್ಟಿ ಹಾಕೊಂಡು, ಡಯಾಲಿಸಿಸ್ ಪಟ್ಟಿ ಹಾಕೊಂಡು ಗಾಡಿ ತಗೊಂಡ್ ಬರೋಳು ನಾನು. ಸ್ಕೂಟಿ ತಗೊಂಡು ಅವರೇ ಡಾಕ್ಟರ್ಸ್ ಮೇಡಮ್ ಅವರೇ ಹೋಗ್ಬೇಡ್ರಿ, ಈಗ ಚಕ್ರ ಬರ್ತದೆ, ಅಲ್ಲೇನ್ ಚಕ್ರ ಬರ್ತದೆ ನೋಡ್ರಿ, ನಡೆ ಅಂತ ಬರ್ತಿದ್ದೆ. ಡಯಾಲಿಸಿಸ್ ಮಾಡ್ಕೊಂಡು ಅಷ್ಟು ಬಂಡ ಧೈರ್ಯ ಜಾಸ್ತಿ. ಹಂಗಾಗಿ ಕೂಡ ಮತ್ತ ನಾನು ಮೈಂಡ್ ಗಟ್ಟಿದ್ರು ಶರೀರ ಗಟ್ಟಿರ್ಬೇಕಲ್ಲ. ಹಂಗಾಗಿ ಏನಿರ್ತು, ಶರೀರ ವೀಕ್ ಆಗ್ತಾ ಬಂತು. ಯಾಕಂದ್ರ ಡಯಾಲಿಸಿಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಮಾಡ್ದಂಗ ಬ್ಲಡ್ ಸುಟ್ಟೋಗ್ತದ, ಸುಟ್ಟು ಕಡಿಮೆ ಆಗ್ತದ. ಅದೆಲ್ಲಾ ಪ್ರೊಸೀಜರ್ ಬೇರೆನೆ ಆಗ್ತದಲ್ಲ ಬಾಡಿಲಿ. ಹಂಗಾಗಿ ಬಹಳ ಸಣ್ಣ ಆಗ್ಬಿಟ್ಟು 25 ಕೆಜಿ ಆಗಿದ್ದೆ, ವೀಕ್ ಆಗ್ಬಿಟ್ಟಿದ್ದೆ. ಅಂದ್ರೂ ಕೂಡ ನನ್ನ ಮೈಂಡ್ ಗಟ್ಟಿ ಇತ್ತು, ಆ ಶರೀರ ವೀಕ್ ಆಗಿ ತಡ್ಕೋತಾ ಇರಲಿಲ್ಲ. ನಮ್ಮ ಯಜಮಾನ್ರ ನೋಡಿ, ಯಪ್ಪ ಹಿಂಗಾದ್ರೆ ಹೆಂಗ, ಮಕ್ಕಳಿಂದ ಇರ್ಲಿ ಅಂತ ಹೇಳಿ ಅಲ್ಲಿ ರವೀಂದ್ರ ಮದರ್ಕಿ ವಿಜಯಪುರದಲ್ಲಿ ತೋರ್ಸಕ್ ಹೋಗ್ತಿದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರು ಅಂದ್ರು, ನೀವು ಯಜಮಾನ್ರು ಕಿಡ್ನಿ ಕೊಡ್ಬೋದ್ರಿ ನಿಮ್ಗ ಅಂದ್ರು. ನಮಗೇನು ಗೊತ್ತಿರ್ಲಿಲ್ಲ ಕಿಡ್ನಿ ಹಾಕೋಬೇಕು ಕೊಡ್ಬೇಕು ಅನ್ನೋದು. ಆಮೇಲೆ ಅವ್ರು ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ರು. ನಮ್ಮ ಯಜಮಾನ್ ಬಹಳ ಮುಗ್ದರ, ಬಹಳ ಆಧ್ಯಾತ್ಮಿಕರ ಅದಾರ, ಒಂದು ಮಗುವಿನ ಗುಣ ಇದ್ದಾರಂಗದಾರ. ಅವ್ರಿಗೆ ಇಷ್ಟ ಹೇಳ್ಬಿಟ್ರು ನೋಡ್ರಿ, ನೀವು ಕಿಡ್ನಿ ಕೊಡ್ರಿ, ಆರಾಮಾಗಿರ್ತೀರಿ, ನೀವು ಆರಾಮಿರ್ತೀರಿ, ನಿಮ್ ಮಿಸ್ಸಸ್ ಆರಾಮಾಗಿರ್ತಾರಂತ ಒಂದ್ ಮಾತು ಹೇಳ್ಬಿಟ್ರು ಅವ್ರು ಅದನ್ನೇ ಹಿಡ್ಕೊಂಡ್ ನಾನ್ ಕಿಡ್ನಿ ಕೊಟ್ಟೆ ಕೊಡ್ತೀನಿ ಅಂತ ಬೆಂಗಳೂರು ತನಕ ಹೋದ್ರು. ಬೆಂಗಳೂರು ಹೋಗಿ ನಾನ್ ನಿಮ್ ಕಿಡ್ನಿ ಪಾಪ ಒಳ್ಳೆ ಮನುಷ್ಯರು ಮೋಸ ಮಾಡ್ದಂಗ ಆಗ್ತದ, ನಾನಾರ ಜಾಬಾದಿದ್ದೀನಿ, ಹೆಂಗಾರ ಹಾಕೊಂಡ್ ಈ ಕಡೆ ಮಾಡ್ತೀನಿ, ನೀವ್ ತುಂಬಾ ಮುಗ್ದ್ರಿದಿರಿ, ಬ್ಯಾಡ ನೀವ್ ಕಿಡ್ನಿ ಕೊಡ್ಬೇಡತ್ ನಾನ್ ಇಲ್ಲೇ ಕೂತ್ರು ಕೂಡ ಅವ್ರು ಬೆಂಗಳೂರಿಗೆ ಹೋಗಿ ಎಲ್ಲಾ ರಕ್ತ ಕೊಟ್ಟು ಬಂದು ಮತ್ ಡಾಕ್ಟರ್ ನನ್ನೇ ಫೋನ್ ಮಾಡಿ, ಬಾರಮ್ಮ ನಿಮ್ ಯಜಮಾನ್ರೆ ಬಂದಾರ, ನೀನೇ ಬರ್ದಿದ್ರಿ ಹೆಂಗಂತ ಅಂದಿರ್ತ ಮತ್ ಹೋಗಿ ಎಲ್ಲಾ
ನೋಡ್ರಿ ಅವರು ನಾನು ಸಂಬಂಧ ಇಲ್ಲ ಸತ್ತೆ, ಹೊರಗಿನ ಸಂಬಂಧ. ಈ ಯಾವ ಆತ್ಮ ಸಂಬಂಧನೋ ಏನೋ ಈ ತರ ನಾನು ಈ ಧ್ಯಾನಕ್ ಬಂದು ಈ ತರ ಈ 4 ಜನಕ್ಕ ನನಗಾದ ಅನುಭವನ ಒಳ್ಳೇದನ್ನ ಧ್ಯಾನದಿಂದ ಏನಾಯ್ತು ಅಂತ ಹೇಳಕ್ಕಂತೇನೆ ಪುನರ್ಜನ್ಮ ಪಡ್ಕೊಂಡೆ ಏನೋ ಗೊತ್ತಿಲ್ಲ. ಈ ಮತ್ತ ಅವರು ಕಿಡ್ನಿ ಹೊರಗಿನವ್ರಿದ್ರು ಕೂಡ ಕಿಡ್ನಿ ಚೆನ್ನಾಗ್ ಮ್ಯಾಚ್ ಆಗ್ಬಿಡ್ತು. ಅವಾಗೇ ಮ್ಯಾಚ್ ಆಗಿ ಇಲ್ಲಿವರೆಗೂ ಕೂಡ ಎಷ್ಟು ಆರಾಮಾಗಿದ್ದೀನಿ. ಏನಾರ ಆತ ಇನ್ನ ಯಾವ ಕಣ್ಣು ಅವು ಇವು ನೋವು ಆಗ್ತಾವ ಹೊರತಾಗಿ ಕಿಡ್ನಿಗೆ ಏನೂ ಆಗುದಿಲ್ಲ. ಜ್ವರ ಬರ್ತಾವ ಆದ್ರೆ ಬೇರೆ ಕಡೆ ಜ್ವರ ಬರ್ತಾವ, ಕಿಡ್ನಿಗಿಂದ ಯಾವ್ದು ಜ್ವರ ಬರಲ್ಲ. ಅಷ್ಟು ಆರಾಮಾಗಿ ಇದ್ದೆ, ಈಗಿದ್ದೀನಿ. ಆಮೇಲೆ ಅವ್ರು ಕಿಡ್ನಿ ಹಾಕ್ಸ್ಕೊಂಡ್ವಿ. ಇರ್ಲಿ ಹೋಗತ್ತೆ ಕಿಡ್ನಿ ರೆಡಿ ಮಾಡಿದ್ರು, ಕಿಡ್ನಿ ಹಾಕ್ಸ್ಕೊಂಡ್ವಿ. 1 ವರ್ಷ ಆರಾಮಾಗಿದ್ದೆ ರೀ. ಮೊದ್ಲಿನ ಗುಣ ಎಲ್ಲಿ ಹೋಗ್ತದ? ನಾನು ಅನ್ನೋದು ಅಹಂಕಾರ ಏನ್ ಧ್ಯಾನಕ್ ಬಂದಿನ ತಿಳುವಳಿಕೆ ಇದೀನಿ. ಆದ್ರ ನನಗ ಆ ಸೊಕ್ಕೆ ಮುರಿದಿದ್ದಿಲ್ಲ. ನಿಜವಾಗ್ಲೂ ಡಯಾಲಿಸಿಸ್ ಮಾಡ್ಕೊಂಡ್ರು ಸೊಕ್ ಮುರಿದಿಲ್ಲ, ಕಿಡ್ನಿ ಹಾಕೊಂಡ್ ಬಂದ್ರು ಸೊಕ್ ಮುರಿದಿದೆ. ಆಮೇಲೆ ಕಿಡ್ನಿ ಹಾಕೊಂಡ್ ಬಂದ್ಮೇಲ ಮನಿ ಒಳಗ್ ಒಂದ್ ದೊಡ್ಡ ಘಟನೆ ಆಯ್ತು, ಫ್ಯಾಮಿಲಿ ಒಳಗ್. ಆ ಘಟನೆ ಆಗಿದ್ದಕ್ಕ ಮಾನಸಿಕ ಮಾಡ್ಕೊಂಡೇನ. ಮಾನಸಿಕ ಆಯ್ತಲ್ಲಪ್ಪ, ಹಿಂಗಾಯ್ತಲ್ಲ. ನನ್ ಶರೀರದ ಬಿಟ್ಟೆ ಬಂಗಾರದಂಗ್ ಕಿಡ್ನಿ ಕೊಟ್ಟನ್ ಗಂಡ, ಮತ್ ಆರಾಮಾಗಿ ಸೋಫಾ ಮೇಲೆ ಕೂಡಂತಾರ. ಇಷ್ಟೆಲ್ಲಾ ಬಿಟ್ಟು ಯಾವ್ದೋ ಒಂದು ಚುಲಕ್ ವಿಷಯಕ್ಕ ಮೈಂಡ್ ಮ್ಯಾಗ್ ತಗೊಂಡ್ ಏನ್ ಮಾಡ್ದೆ, ಜ್ವರ ಬಂದ್ಬಿಟ್ಟು 1-2 ತಿಂಗಳು ಜ್ವರ ಬಂದು, ಕರೋನಾದಾಗ ನೋಡ್ರಿ ಬಾಳ ಜ್ವರ ಬಂದು. ಆಮೇಲೆ ವೀಕ್ ಆದೆ. ಆಮೇಲೆ ಇಲ್ಲೇ ವಿಜಯಪುರಕ್ಕೆ ಹಾಕಿದ್ರು. ಆದ್ರ ನನಗ ರೋಗ ಆಗಿದ್ದು ಮಾನಸಿಕ ರೋಗ. ಅದು ಟ್ರೀಟ್ಮೆಂಟ್ ಮಾಡಿದ್ದು ಭೌತಿಕ ಶರೀರಕ್ಕೆ ಟ್ರೀಟ್ಮೆಂಟ್ ನಡೀತು. ಇಲ್ಲಿ 2 ಲಕ್ಷ ಹೋದು ವಿಜಯಪುರದಾಗ, ಆರಾಮಾಗ್ಲಿಲ್ಲ. ಕರೋನಾದಾಗ ಆರಾಮಾಗ್ಲಿಲ್ಲ. ಇಲ್ಲ ಮನಿಗ್ ಕರ್ಕೊಂಡ್ ಹೋಗ್ರಿ, ಇವ್ರಿಗೆ ಉಳಿಯಲ್ಲ ಇವ್ರು ಅಂತ ವಿಜಯಪುರದವ್ರು ಹೇಳಿದ್ರು. ಆಯ್ತು ನಮ್ಮ ಯಜಮಾನ್ರು, ಇಲ್ಲ ನಾನು ಎಲ್ಲಿ ಕಿಡ್ನಿ ಹಾಕ್ಸಿನಿ ಅಲ್ಲೇ ಕರ್ಕೊಂಡ್ ಹೋಗ್ತೀನಿ ಅಂತ. ಅವ್ರು ತುಂಬಾ ಗಟ್ಟಿಗರು, ಮೈಂಡ್ ಬಾಳ ಗಟ್ಟಿಗಿರ್ತಾರ. ನನ್ನ ಸಣ್ಣ ಮಗಳು 10ನೇ ಕ್ಲಾಸ್ ಇದ್ಳು. ಅವಳು ಕರ್ಕೊಂಡ್ ಕರೋನಾದಲ್ಲಿ ಸೀಲ್ ಡೌನ್ ಹೊರಗೆ ಇರುವೇನು ಕೂಡ ಸುಳಿದಾಡೋ ಸಮಯದಲ್ಲಿ ಆಂಬುಲೆನ್ಸಿಗೆ 70,000 ಆಂಬುಲೆನ್ಸ್ ಮಾಡಿ ಒಂದ್ ಡಾಕ್ಟರ್ ನೇಮಕ ಮಾಡ್ಕೊಂಡು ಆಕ್ಸಿಜನ್ ಹಾಕ್ಸ್ಕೊಂಡು ಅಲ್ಲಿ ಬೆಂಗಳೂರು ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿದ್ಕೆ ಕರೋನಾಕ ಸುಮ್ಮನೆ ಕರೋನಾ ಬಂದಿಲ್ಲ ಏನಿಲ್ಲ, ನಾನು ಬಂದಿದ್ ರೋಗನೇ ಬೇರೆ. 1.5 ಲಕ್ಷ ತಗೊಂಡು ಕರೋನಾ ಚೆಕ್ ಮಾಡಿ ಮತ್ತ 5 ಲಕ್ಷ ಬಿಲ್ ಮಾಡಿ ಒಂದ್ 10-12 ದಿನ ಅಡ್ಮಿಟ್ ಮಾಡ್ಕೊಂಡು 105 ಜ್ವರ ಇದ್ದು ಹೋಗಾಗ ಬರ್ಬೇಕಾದ್ರು ಆಯ್ತು ಹೋಗ್ರಿ ಮತ್ ರೊಕ್ಕನೇ ಕಲಸೋದು. 5 ಲಕ್ಷ ರೊಕ್ಕ ಹೋದು 15 ದಿನ ಇಟ್ಕೊಂಡ್ರು ಅಂದ್ರು ಕೂಡ ಅವ್ರು ಏನ್ ಮಾಡ್ತಾರ ಡಾಕ್ಟ್ರು, ಇವಾಗ ಒಂಚೂರು ಗೆಲುವಾಗಿದ್ದೀರಿ ಆಯ್ತು ಹೋಗ್ರಿ ಮತ್ ಇನ್ನೊಂದ್ ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳಿ ಕಳ್ಸುದ್ರು. ಆರಾಮಾಗಿದ್ದೀಯ ಅಮ್ಮ ಅಂದ. ಸರ್ ಆರಾಮಾಗಿದ್ದೀನಿ ಅಂತಂದೆ. ಆದ್ರ ಮಾನಸಿಕ ಔಷಧಿ ಸಿಕ್ಕಿದ್ದಿಲ್ಲ, ಶರೀರಕ್ಕೆ ಔಷಧಿ ಸಿಕ್ಕಿತ್ತು. ಆಯ್ತಂತ ಬಂದೆ. ಆಯ್ತು ರೂಮಲ್ಲಿ ಸೇರ್ಸಿದ್ರು, ಬೆಡ್ರೂಮ್ನಾಗ. ಆಯ್ತು ಯಾರು ಹೋಗೋದ್ ಬೇಡ ಬಿಡೋದ್ ಬೇಡ, ಇನ್ ಬದುಕಲ್ಲ ಅಂತ ಎಲ್ಲಾರು ಡಿಸೈಡೇ ಮಾಡಿದ್ರು. ಆಯ್ತು ಬಿಡು ಅಂತೇಳಿ ಏನಾರ ಆಗಿತ್ತು ಆಯ್ತು. ತುಂಬಾ ಖಾಲಿ ಆಗ್ಬಿಟ್ಟು, ಯಾಕಂದ್ರೆ ನನ್ನ ಅಹಮ ಸೊಕ್ಕ ಇಳಿದ್ ಬಿಟ್ಟಿತ್ತು ನನಗ ಅಲ್ಲಿಗೇನೆ. ಯಾಕಂದ್ರೆ ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇರ್ಲಿಲ್ಲಲ್ಲ. ಯಾವಾಗ್ಲೂನು ಇದು ಒಂದ್ ವಿಷಯ ನನಗ್ ಬಹಳ ಈಗ ಧ್ಯಾನಕ್ ಬಂದ್ಮೇಲೆ ಆಗ್ತದ. ಒಬ್ರು 4 ಮಂದಿ ಬುದ್ಧಿ ಹೇಳಿದ್ರ ಕಲಿಯವ್ರು ಇರ್ತಾರ, ಒಂದು ಕಷ್ಟ ನಷ್ಟಗಳು ಬಂದ್ರ ಬುದ್ಧಿ ಕಲಿಯವ್ರು ಇರ್ತಾರ. ಇಷ್ಟಕ್ಕೂನು ಯಾವದಕ್ಕೂನು ನಾವ್ ಬುದ್ಧಿ ಕಲೀಲಿಲ್ಲ ಅಂದ್ರ, ನಮ್ಮ ಅಹಂಕಾರ ಕಳಿಲಿಲ್ಲ ಅಂದ್ರೆ ಏನ್ ಮಾಡ್ತಾನ ಸೃಷ್ಟಿಕರ್ತ ನಮ್ಮ ಶರೀರದ ಮೇಲೆನೆ ಪರಿಣಾಮ ಬೀರೋದು ಶುರು ಆಗ್ತದ. ಇದನ್ನ ತಿಳ್ಕೊಬೇಕು ಎಲ್ಲರೂ. ನನ್ನ ಶರೀರ ಎಲ್ಲ ವೀಕ್ ಆಗಕತ್ತು, ನನ್ನ ಶರೀರಕ್ಕೆ ಒಂದು ದೊಡ್ಡ ರೋಗ ಬಂತು ಅಂದ್ರೆ ನೀನು ಕೊಬ್ಬು ಇಳಿಸಲಿಕ್ಕೆ ಬಂದೈತೆ ಅಂತ ಅರ್ಥ ಇದು. ಅದು ನನಗ್ ಬಂದಿದ್ದಂತ ನಾನ್ ಹಂಗ ಅನ್ಕೊಂಡೆ. ಅವಾಗ ನನಗ್ ಗೊತ್ತಾಯ್ತು, ಈ ನಂದು ನಾ ಮಾಡ್ತೀನಿ ನಾನು ಅನ್ನೋದು ಅವಾಗ ಹೋಯ್ತು ನನಗ. ಯಾಕಂದ್ರೆ ನನ್ನ ಶರೀರ ನನಗೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನಾನ್ ಎಷ್ಟು ಗಟ್ಟಿ ಮಾಡಿದ್ರು ನನಗೆ ಆಗ್ತಾ ಇಲ್ಲ. ಮತ್ ಇನ್ನೇನ್ ಮಾಡೋದೈತಿ, ಕೈ ಚೆಲ್ಬಿಟ್ಟು ಇದ್ರಲ್ಲ ಹೋಗ್ಲಕ್ ಏನಾರ ಮಾಡ್ಕೊಳಕತ್ತೇಳಿ ಪೂರ್ತಿ ಖಾಲಿ ಆಯ್ತು ಮೈಂಡ್. ಮಕ್ಳು ಬೇಡ, ಮನಿ ಬೇಡ, ಯಾರು ಬೇಡ, ಆಯ್ತು ಸಾತ್ರ ಮಾಡ್ಕೊಡ್ತಾರ ಬಿಡು ಅಂತೇಳಿ ಸುಮ್ಮನೆ ಬೆಡ್ರೂಮ್ ಮಲ್ಕಿದ್ದು. ಆದ್ರೂ ಕೂಡ ಪ್ರಕೃತಿಯ ನಿಯಮವಾಗಿತ್ತೋ ಏನಾಗಿತ್ತೋ, ನಾನು ಸ್ವಲ್ಪ ಅದು ಜಾಣತನ ಉಪಯೋಗಿಸ್ತಿದ್ದೆ ಯಾವಾಗ್ಲೂ ಕೂಡ. ಹಾಗೇನೆ ಮೋಟಿವೇಶನ್ ವಿಡಿಯೋ ನೋಡಿದ್ರಾಯ್ತು, ಸ್ವಲ್ಪ ಧೈರ್ಯದಿಂದನಾದ್ರೂ ಧೈರ್ಯ ಒಂದಿದ್ರೆ ಮುಂದೆ ಸಾಗಬಹುದು ಅನ್ನೋದು ನನ್ನ ಉದ್ದೇಶ. ಧೈರ್ಯದಿಂದ ಬರ್ಲಿ ಮೋಟಿವೇಶನ್ ವಿಡಿಯೋ ಗುರುರಾಜ್ ಕರಜ್ಗಿ ಸರ್ದು ಮೋಟಿವೇಶನ್ ವಿಡಿಯೋ ನೋಡ್ತಿದ್ದೆ. ಅವಾಗ ನೋಡ್ಬೇಕಾದ್ರೆ ಹಂಗ ನೋಡ್ತಾ ನೋಡ್ತಾ ಆನಾಪಾನ ಸತಿ ಧ್ಯಾನ ಪತ್ರಿಜಿ ಗುರುಗಳದು ಧ್ಯಾನ ಬಂತು ನೋಡ್ರಿ ವಿಡಿಯೋ. ಏನಿದು ವಿಡಿಯೋ ಅಂತ ನೋಡಿದ್ರೆ ಒಬ್ರೊಬ್ರು ನಮ್ಮಂತವ್ರೆಲ್ಲಾ ಅನುಭವ ಶೇರಿ ಮಾಡ್ಕೊಳಕತ್ತಾರ. ನನ್ ಮಂಡಿ ನೋವು ಕಡಿಮೆ ಆಯ್ತು, ನನ್ ಬೆನ್ನು ನೋವು ಕಮ್ಮಿ ಆಯ್ತು, ನನ್ ಕಣ್ ಕಾಣಸಕತ್ತು, ನನ್ ಕಿವಿ ಕೇಳ್ಸಕತ್ತು, ಈ ತರ ಹೇಳ್ತಾರ. ಒಬ್ರು ನೋಡೋಣ, ಇನ್ನೊಬ್ರು ಏನ್ ಹೇಳ್ತಾರ ನೋಡುದು, ಅವ್ರದಿಟ್ಟು ಕೇಳೋದು. ಕೇಳಿ ಏನಪ್ಪಾ ಇದ್ರಲ್ಲಿ ಇಷ್ಟೊಂದು ಅದ್ಭುತ ಶಕ್ತಿ ಅದ ಅಂತ ಹೆಂಗೆ ಒಬ್ರು ಕಮೆಂಟ್ ಮಾಡಿರೋದನ್ನ ನಾವು ನಂಬರ್ ತಗೊಂಡು, ಯಾರೋ ಮಂಗಳೂರವ್ರಂತ, ಮಂಗಳೂರು ಕಾಲೇಜ್ ಲೆಕ್ಚರರ್ ಹೋಯ್ತದು. ನಾವ್ ಇವಾಗ ನೋಡ್ರಿ ಧ್ಯಾನಕ್ ಬಂದ್ಮೇಲೆ ಆಧ್ಯಾತ್ಮಿಕಕ್ ಬಂದ್ಮೇಲೆ ಬಹಳ ಮುಗ್ಧರಾಗಿ ಬಿಡ್ತೀವಿ. ನಾನ್ ಆಗಿನಿಲ್ಲೋ ಗೊತ್ತಾಗಲ್ಲ, ಮಾಸ್ಟರ್ ಮಾತ್ರ ಮುಗ್ದ್ರ ಆಗ್ಯಾರ ನಮ್ಮ PSSM ಮಾಸ್ಟರ್ ಅಲ್ಲಿ. ನಾನ್ ಅನ್ನಲ್ಲ, ನಾನು ಯಾಕ ಹುಟ್ಟುಗುಣ ಸುಟ್ರು ಹೋಗಲ್ಲ. ಎಷ್ಟೇ ಧ್ಯಾನ ಮಾಡಿ ಅಂದ್ರೆ ಒಂದ್ ಕೋಪ ತಾಪ ಇರವೇ ಇರ್ಲಿ ಪರವಾಗಿಲ್ಲ, ಮತ್ತೆ ಹುಟ್ಟುಗುಣನೇ ಮಾಡೋದೇನೈತಿ. ಹಾಗಾಗಿ ಅವರು ತುಂಬಾ ಫೋನ್ ನಂಬರ್ ತೊಟ್ಟು ಫೋನ್ ಮಾಡ, ಕಾಲೇಜ್ನಲ್ಲಿ ಇದೀನಮ್ಮ
ಒಂದ್ 10 ಗಂಟೆಗೆ ಫೋನ್ ಮಾಡ್ತೀನಿ ಅಂದ್ರು. ಆಯ್ತು ಸರ್ ಅಂದೆ. ಮತ್ ನಾನು ಸ್ವಲ್ಪ ಊಟ ಮಾಡ್ಬೇಕಂತ 10 ಗಂಟೆಗೆ ರೊಟ್ಟಿ ಮಾಡೋಣ ಅಂತ ನಿಂತಿದ್ದೆ. ಮತ್ ಆಮೇಲೆ ಅವ್ರು 10 ಗಂಟೆಗೆ ಫೋನ್ ಮಾಡಿದ್ರು. ಏನಮ್ಮ ಅಂದ್ರು. ಸರ್ ಹಿಂಗ ಎಲ್ಲ ನಾನು ಹಿಸ್ಟ್ರಿ ಹೇಳಿದೆ. ಕಿಡ್ನಿ ಹಾಕೊಂಡ್ ಬಂದಿದ್ದು, ಹಿಂಗಾಗಿದೆ ಎಲ್ಲ ಹೇಳ. ಆಯ್ತಮ್ಮ, ಇಲ್ಲಿ ನೀ ಆಶ್ರಯ ಪತ್ರಿಜಿ ಗುರುಗಳ ಆಶ್ರಯದಲ್ಲಿ ಬಂದಿರಿ ಅಂದ್ಮೇಲೆ ಈ ಪುನರ್ಜನ್ಮ ಪಡೋದು ನಿಮಗೆ ಇದು ಸಿಕ್ಕದ ಅಂದ್ರ ಏನೋ ಸಾಧನೆ ಮಾಡುವುದು ಅದಕ್ ಬಂದಿರಿ ಅಂದ್ಬಿಡ್ಬೇಕ. ಒಂದೇ ಮಚ್ಗೆನೆ ಅವ್ರು ಯಾರು ಮಂಗಳೂರವ್ರು ಹಂಗ ಅಂದ್ರು. ಆಯ್ತು ಏನೋ ಇರ್ಲಪ್ಪ, ನನಗ ಅಷ್ಟೊಂದು ಅರ್ಥ ಆಗ್ಲಿಲ್ಲ. ಅದು ಸಾಧನೆ ಅಂದ್ರೂ ಗೊತ್ತಿಲ್ಲ, ಧ್ಯಾನ ಅಂದ್ರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆಯ್ತು ನೋಡೋಣ ಅಂತೇಳಿ 5 ನಿಮಿಷ ಅಲ್ಲೇ ಕುಂತು ಧ್ಯಾನ ಮಾಡ್ತಾ ಇದ್ದೆ. ಅಲ್ಲೇ ಪೇಷಂಟ್ ಕೈಲಿ ಏನೂ ಆಗುದಿಲ್ಲ. ಆಯ್ತು ಇನ್ನೇನು ಪೇಷಂಟ್ ನಾನು ಕಿಡ್ನಿ ಹಾಕೊಂಡಿನಿ ಇದೇ ಭಾವನೆನೇ ಇದ್ದೆ. ಆ ಹೊಟ್ಟೆ ಅನ್ನೋದು ಏನಾಯ್ತು, ಕಿಡ್ನಿ ಹಾಕೊಂಡು ಹೊಟ್ಟಿ ದೊಡ್ಡ ಬಲೂನ್ ತರ ಅನ್ಕೊಂಡ್ಬಿಟ್ಟಿ ನಾನೇ. ಅದು ನಾವ್ ಏನ್ ಅನ್ಕೊಂಡಿರ್ತೀವಿ ಅದೇ ಆಗತ್ತ ನಮ್ ಬಾಡಿ ಕೂಡ ಹಂಗ. ಈಗ ನನ್ಗ್ ಗೊತ್ತಾಗ್ಲಕತ್ತ. ಹೊಟ್ಟಿ ಬಿಗಿದಂಗ ಆಗಿ ಚಿಟ್ ಅಂತಿತ್ತು. 5 ನಿಮಿಷ ಧ್ಯಾನ ಮಾಡಿಸಿದ್ರು ಆ ಉಸಿರಿನ ಹೆಂಗ್ ಉಸಿರಾಟದ ಗಮನ ಆನಾಪಾನ ಸತಿ ಧ್ಯಾನ ಉಸಿರಿನ ಮೇಲೆ ಗಮನ ಇಡು. ಆದ್ರ ನಾನ್ ಖಾಲಿ ಆಗಿದ್ನ ಮಾತ್ರ ಖಾಲಿ ಆಗಿಬಿಟ್ಟಿದ್ದೆ. ಯಾಕಂದ್ರೆ ಯಾವುದು ತಲೆಯಲ್ಲಿ ಇರ್ಲಿಲ್ಲ. ಯಾರೇ ಒಂದ್ ಏನಾರ ಹೇಳ್ಬೇಕಾಗಿತ್ತಂದ್ರ ನನ್ ತಲೆ ಖಾಲಿ ಇಟ್ಕೊಂಡು ಕೇಳದ್ನಂದ್ರ ತಲೆಯೊಳಗೂ ಹೋಗ್ತದ, ನಂಬಿಕೆನೂ ಇರ್ಬೇಕು. ಇದ್ರಲ್ಲಿ ಏನೋ ಐತಿ ಅಂತ ಗೊತ್ತಾಗಿತ್ತಲ್ಲ. 5 ನಿಮಿಷ ಮಾಡಿದ್ರ ನನಗ ಹೊಟ್ಟಿ ಇಷ್ಟು ದಪ್ಪಿದ್ದು ಹೊಟ್ಟಿ ಏನೋ ಬಲೂನ್ ಹೊಡ್ದಂಗ ಆಗಿ ಹಗೂರ ಅನಿಸ್ಬಿಡ್ತು. ಹಗೂರಾಗಿ ಮೈ ಎಲ್ಲ ರೋಮಾಂಚನ ಏನಾಯ್ತನಂತ ಅದು ಮ್ಯಾಜಿಕ್ ಅನ್ಬೇಕು. ನನಗ ಇನ್ನೂ ಮರೆಯಲ್ಲ ನಾನು ಅದು. ಆ ಮ್ಯಾಜಿಕ್ ಆದಂಗ ಆಯ್ತು. ಆಯ್ತು ಗುರುವ ಸರ್ ಆಯ್ತಮ್ಮ ಹೀಗೆ ಮಾಡ್ಕೊತ ಹೋಗೋದಮ್ಮ ಅಂದ್ರು. ಆಮೇಲೆ ಪಿರಾಮಿಡ್ ವಿಡಿಯೋಗಳು ನೋಡ್ದೆವು. ನಾನ್ ಬರೀ ಖಾಲಿ ತಲೆ ಇಟ್ಕೊಂಡು ಹಂಗ ಧ್ಯಾನ ಮಾಡಿದ್ ಉಸಿರಿನ ಮೇಲೆ ಗಮನ ಇಡುದು. ಟೈಮ್ ಸಿಕ್ಕಾಗೆಲ್ಲ ಅದೇ ಮಾಡ್ತಾ ಹೋದೆ. ಬಾಳ ಆರಾಮ್ ಅನಿಸ್ತು. ಇದು ಪಿರಾಮಿಡ್ ಏನು ಮತ್ತ ಆಮೇಲೆ ಕೇಳ್ದೆ, ಯಾರೇ ಹತ್ರ ಇದಾರೇನೋ ನಮ್ಮ ಮಾಸ್ಟ್ರು, ಪಿರಾಮಿಡ್ ಅಂದ್ರೆ ಏನು, ಇದು ಪಿರಾಮಿಡ್ದಾಗ ಎಲ್ಲಿ ಇರ್ತೈತಿ, ಅದು ಕ್ಯೂರಿಯಾಸಿಟಿ. ಅದು ಅಲ್ಲಿ ಕೂತ್ ಧ್ಯಾನ ಮಾಡಿದ್ರ 3 ಆರೋಗ್ಯ ಸಿಗ್ತದ, ಅದಕ್ಕೂ ಹೋಗೇ ಬಿಡ್ಬೇಕು. ಇದು ಎಲ್ಲದ ಅಂತ ಕೇಳಿದಾಗ ಅತನೇ ವಿಶಾಲಾಕ್ಷಿ ಮೇಡಮ್ ಅವ್ರ ನನಗ ಇಲ್ಲಿ ವಿಜಯಪುರದಾಗ ತೊರವಿಯಲ್ಲೇನೆ ಪಿರಾಮಿಡ್ ಅದ ನೋಡ್ರಿ ಮೇಡಮ್ ಅವ್ರಿ, ಅಲ್ಲಿ ಹೋಗ್ರಿ ಅಂತ ಅಂದ್ರು. ಅಯ್ಯೋ ನಮ್ ವಿಜಯಪುರ ಇಲ್ಲಿ ಹತ್ರ ಎಷ್ಟ್ ಆರಾಮ್ ಅಂತ ಹೇಳಿ ಮಾರನೇ ದಿನನೇ ಇದನ್ನ ನನ್ ಮಗಳು ಕರ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗುದು ಎಷ್ಟು ಆಂಬುಲರಿ, ಎಷ್ಟು ತಾವಕ ಅಂತಿನಲ್ಲಿ. ಆ ತವ್ರ ಮನೆ ಹೋಗೋ ಸಡಗರ ಆಗ್ಬಿಡ್ತು ನನಗ್. ಮುಂಜಾನೆ ಎದ್ದು ಬಡ ಮಾಡಿ ಅಲ್ಲಿಗೆ ಮಗಳು ಕರ್ಕೊಂಡ್ ಹೋದೆ. ಹೋಗಿ ಅಲ್ಲಿ ಒಂದ್ 15-20 ನಿಮಿಷ ಆಟೋದವ್ರು ನಿಲ್ಲಲ್ಲ ಅಲ್ಲಿ, ಸ್ವಲ್ಪ ಒಳಕೈತದು. ಅವ್ರ 15 ನಿಮಿಷ ಆಟೋದವ್ನಿಗೆ ನಿಲ್ಸಕ ಒಂದ್ 10 ನಿಮಿಷ ಅಪ್ಪಿ ಬರ್ತೀನಿ. ಯಾಕಂದ್ರ ಅದು ಗುಡ್ಗಾಡ್ದಾಗ ಐತಿ. ಮತ್ತ ಆಟೋಗಳು ತಿರ್ಗಾಡಲ್ಲ ಅಲ್ಲಿ. ಬಂದಿರೋ ಆಟೋನೇ ವಾಪಸ್ ಹೋಗ್ಬೇಕು ನಾವು. ಅದಕ್ಕ ಅವ್ನಿಗೆ ಹೇಳ್ದೆ, ನಿಲ್ಲಪ್ಪ ಒಂದ್ 15 ನಿಮಿಷ ನಿಂದ್ರು, ನಿಮ್ಗೆ ವೇಟಿಂಗ್ ಚಾರ್ಜ್ ಕೊಡ್ತೀನಿ, ಆದ್ರ ಒಂದ್ 15 ನಿಮಿಷ ಧ್ಯಾನ ಮಾಡಿ ಬರ್ತೀನಿ ಅಂತ. ಪೂರ್ಣಿಮಾ ಆಮೇಲೆ ಅವನು 15 ನಿಮಿಷ ನಾವ್ ಹೋಗಿ ಕೂತೀನಿ ಧ್ಯಾನ ಮಾಡಕ್. ಅದು ಮತ್ತೆ ಇಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತಲ್ಲ ಮಾಡಿ ಅಲ್ಲಿ ಹೋಗಿ ಕೂತ್ಕೊಂಡ್ರ ಪಿರಾಮಿಡ್ ಪವರ್, ಆ ದೈವಿಕ ಶಕ್ತಿ ತಾಣ ಅಲ್ಲಿ ಧ್ಯಾನಕ್ ಹೋಗ್ಬಿಟ್ಟಿನಿ. ಅರ್ಧ ಗಂಟೆ 3/4 ಗಂಟೆಗೆ ಅದ ನನಗೆ ಇದನ್ನೇ ಇಲ್ಲ. ಮ್ಯಾಲ ಕಿಂಗ್ ಚೇಂಬರ್ ಮೇಲೆ ಕೂತೀನಿ. ಆ ಹುಡುಗ ಆಮೇಲೆ ಅಂದ್ರ ಒಂದು ಧ್ಯಾನ ಮಾಡ್ತಿದ್ದಂಗೆ ಒಂದು ಇಷ್ಟು ಏನು ಕೆಂಪು ಚೆಂಡು ಬೆಂಕಿ ತರ ಒಂದ್ ಮುಖಂಗಾಯ್ತು. ಆವತ್ ಹೊಡೆದಿದ್ದೆ ನೋಡ್ರಿ. ಈ ಧ್ಯಾನ ಅಂದ್ರ ನನಗ ನನ್ ಉಸಿರೇ ನನ್ ಧ್ಯಾನನೇ ನನ್ ಉಸಿರು ಆಗ್ಬಿಟ್ಟೈತಿ. ಹಗಲು ರಾತ್ರಿ ಎಲ್ಲಾ ಕೂಡ ಪ್ರಕೃತಿ ಮಾತೆಗೆ ಧನ್ಯವಾದ ತಿಳಿಸೋದು ಹೀಗಾಯ್ತು. ಅದೇ ತರ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ಧ್ಯಾನ ಮಾಡ್ತಾ ಎಲ್ಲಿ ನೆಮ್ಮದಿ ಕಳ್ತೀನಿ ಅಂತ ಹೇಳಿದ್ದಲ್ಲ, ನೆಮ್ಮದಿ ಕಳ್ಕೊಂಡಾಗ ಕೂಡ ಯಾವ್ದು ತಲೆ ಖಾಲಿ ಇರ್ತಂದ್ರ ಏನು ಹೋಗುದಿಲ್ಲ. ಅವಾಗ ಕೇಳ್ದೆ, ನನಗ್ ನೆಮ್ಮದಿ ಬೇಕು ಅಂತ ಬಂದಿದ್ದಲ್ಲ, ಹೇಳುದಿಲ್ಲ ಬಾಯಿ, ಸುಮ್ನೆ ಕೂತಿದ್ದೆ ಖಾಲಿ. ಧ್ಯಾನ ಮಾಡಿದಾಗ ನಾನು ಎಲ್ಲಿ ಇಟ್ರ ಬಾಗಿದ್ದಲ್ಲ ಅಲ್ಲೇ ಉತ್ತರ ಸಿಕ್ತ ನನಗ. ಅವೇ ನನ್ಗೆ ಯಾರು ಹಿಂಸೆ ಮಾಡಿದವ್ರಿ ಬಂದು ನನಗ ಮತ್ತೆ ಎಲ್ಲಾ ಸರಿ ಮಾಡ್ಬಿಟ್ರಲ್ಲ. ಅಷ್ಟು ಸರಿ ಮಾಡಿದ್ರಲ್ಲ, ಅಷ್ಟು ನೆಮ್ಮದಿ. ಅಂತ ಗೊಂದಲದಂದ್ ಹೊರಗ್ ಬಂದ್ನೆಲ್ಲ. ಆಮೇಲೆ ಹೊರಗ್ ಬಂದ್ಮೇಲೆ ಖಾಲಿ ಆದ್ಮೇಲೆ ಧ್ಯಾನ ಯಾಕಾಗಲ್ಲ ಹೇಳ್ರಿ. ಯಾವ ಆಲೋಚನೆನೂ ಬರಲ್ಲ. ಮೊದ್ಲೇ ಆಲೋಚನೆ ಬರ್ತಿದ್ದು, ಇದಾದ್ಮೇಲೆ ಆಲೋಚನೆನೇ ಇಲ್ಲ. ಎಷ್ಟ್ ಆರಾಮಾಗಿ ಧ್ಯಾನ ಮಾಡ್ದೆ. ಧ್ಯಾನ ಇನ್ನೂ ಮಾಡ್ತೀನಿ.
3 ಗಂಟೆಯಿಂದ 6 ಗಂಟೆ ತನಕ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ಬೇಕು. ಬಹಳ ಅದ್ಭುತ ಶಕ್ತಿ ಇರ್ತೈತಿ ಅದ್ರ. ಯಾಕಂದ್ರ ಹಿಂದೆ ನಮ್ಮ ಋಷಿ ಮುನಿಗಳು, ಬಸವಣ್ಣನವರು, ಅಕ್ಕಮಹಾದೇವರು, ಈ ತರ ಎಲ್ಲ ದೈವಿಕ ಚೈತನ್ಯ ಶಕ್ತಿಗಳು ಬಿಟ್ಟು ಹೋದ ಪ್ರಭಾವ, ಅದ್ ಶಕ್ತಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಳಿದಾಡ್ತಾ ಇರ್ತೈತಿ. ಮತ್ತ ಬ್ರಹ್ಮನು ಕೂಡ ಒಂದು ಸೃಷ್ಟಿಕರ್ತ, ಸೃಷ್ಟಿ ಮಾಡ್ಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಸೃಷ್ಟಿ ಮಾಡ್ತಾನಂತ. ಅವಾಗ ನನಗ್ ಏನ್ ಬೇಕು, ಈಗ ನಾನು ಏನ್ ಬೇಕು ಅಂತ ಕೂತ್ಕೊಂಡು ಆ ಬ್ರಹ್ಮ ಮುಹೂರ್ತದಾಗ ನನಗ್ ಬೇಕಾಗಿದ್ದ ಪ್ರಕೃತಿ ಮಾತೆ ಕೇಳಿದ್ರ ಸೃಷ್ಟಿ ಆಗ್ತದ. ನನ್ನನ್ನ ನಾನೇ ಸೃಷ್ಟಿ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲೇ ಐತಿ. ನಮಗ್ ಗೊತ್ತೇ ಇರ್ಲಿಲ್ಲ ಇಷ್ಟು ತನಕ. ಬರೀ ಬೇರೆಯವ್ರ ಮೇಲೆನೆ ಬ್ಲೇಮ್ ಮಾಡೋದು. ಅವ್ರ ಹಂಗಂದ್ರು ಅದಕ್ ನಾನ್ ಹಿಂಗಾದೆ, ಅವ್ರ ಅದು ಮಾಡಿದ್ರು ಅದಕ್ ನಾನ್ ಹೀಗಾದೆ. ಇನ್ನೊಬ್ಬರ ಮೇಲೆ ಯಾವತ್ತೂನು ಅವ್ರ ಮೇಲೆ ಹೇಳ್ತೀವಿ. ನಮ್ಮ ತಪ್ಪನ್ನ ನಾವ್ ಒಪ್ಕೊಳಕ್ ರೆಡಿ ಇಲ್ಲ ಯಾವಾಗ್ಲೂ. ನಾನ್ ತಪ್ಪು ಮಾಡಿನಂತ ನನ್ನನ್ನು ಅಳಿಯಾಕ ತೂಗಕ್ಕೆ ಹೋಗಲ್ಲ. ಬೇರೆಯವ್ರ ಅಂದಿದ್ದಕ್ ಮಾತ್ರ ನಾನ್ ರಿಯಾಕ್ಟ್ ಮಾಡಿನಂತ ಅಂತೀನಿ. ನಮ್ಮ ತಪ್ಪುಗಳು ಸಾವಿರಾರು ಇರ್ತಾವ, ಇನ್ನಾ ಮಾಡ್ತೀವಿ ನಾವು ತಪ್ಪ. ಆದ್ರ ನಮ್ಮನ್ನ ನಾವು ಅವಲೋಕನೆ ಮಾಡ್ಕೋಬೇಕು ಯಾವಾಗ್ಲೂ. ಅವಾಗ ಗೊತ್ತಾಗ್ತದೆ ಯಾವ ತಪ್ಪು ಅಂತ. ಆಮೇಲ ಅದು ಧ್ಯಾನಕ್ಕ ಮಾಡಿದ ಮೇಲೆ ಇನ್ನೇನ್ ಸಿಕ್ತದ, ಪುನರ್ಜನ್ಮ ಸಿಕ್ತು ಮತ್ ನನಗ್. ಆನಾಪಾನಸತಿ ಧ್ಯಾನದಿಂದ ತಂದೆ ತಾಯಿ ಕೊಟ್ಟ ಜನ್ಮ ಒಂದಾಯ್ತು, ಯಜಮಾನ್ರ ಕಿಡ್ನಿ ಕೊಟ್ರ ಅದೊಂದು ಜನ್ಮ ಆಯ್ತು. ಆಮೇಲೆ ಎಲ್ಲ ಉಳಿಯಲ್ಲ ಅಂದ ಮೇಲೆ ಆನಾಪಾನಸತಿ ಧ್ಯಾನ, ಉಸಿರಿನ ಮೇಲೆ ಗಮನ ಇಟ್ಟಾಗ ಪತ್ರಿಜಿ ಗುರುಗಳು ಕೊಟ್ಟದ ಧ್ಯಾನ, ಅದೊಂದ್ ಜನ್ಮ ಆಯ್ತು ನನಗೆ. ಈ 3ನೇ ಜನ್ಮದಲ್ಲಿ ಇಷ್ಟ ಅದ್ಭುತವಾಗಿ ಜೀವನ ನಡೆಸಿನಿ. ನನ್ನ ಮನೆ ಅನ್ನೋದು ಸ್ವರ್ಗ ಸುಖ ಆಗೈತಿ. ಮತ್ತ ನನಗ್ ಹಂಗ ಈಗ ನೋಡ್ರಿ, ಧ್ಯಾನ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತದಂದ್ರ, ನನಗಿವಾಗ ಕಾಮನ್ ಜನರಿಗೆಲ್ಲಾ ಟ್ಯಾಬ್ಲೆಟ್ಸ್ ಹತ್ತಲ್ಲ ಅಂತೀನಿ ನಾನು. ಯಾಕಂದ್ರ ನಂಬಿಕೆಯಿಂದ, ಸರಳವಾಗಿ ನಂಬಿಕೆಯಿಂದ ನೀವು ಧ್ಯಾನಸ್ಥರಾದ್ರಂದ್ರ ಯಾವ ತಲೆನೋವು ಬರಲ್ಲ, ಏನು ಬರಲ್ಲ. ಈಗ ಯಾಕಂದ್ರ ನನ್ಗೆ ಯಾಕೆ ತಿಳಿತದಂದ್ರ, ಈಗ ನಾವ್ ಹೊರಗಿನ ಕಿಡ್ನಿ ಹಾಕೊಂಡೇನಿ. ನನ್ನ ಜೊತೆಗಾರರು 8,000 ಮಾತ್ರೆ ತಗೋತಾರ ಒಂದು ತಿಂಗಳಿಗೆ. ನಾನು ಈ 4 ವರ್ಷ ಐತಿ ಧ್ಯಾನಕ್ ಬಂದು, ಹಂಗ 1 ವರ್ಷಕ್ಕ 6 ತಿಂಗಳಿಗೆ ಒಂದೊಂದು ಮಾತ್ರೆ ಕಡಿಮೆ ಮಾಡ್ಯಾರ ನಾನು. ಹಂಗ ಕಡಿಮೆ ಮಾಡಿ ಇವಾಗ ಮೊನ್ನೆನೆ ಇದೇ ತಿಂಗಳ ಹಿಂದೆನೆ 3,600 ರೂಪಾಯಿ ಗುಳಿಗೆ ತಗೊಂಡ್ರ. 3,600 ಗುಳಿಗೆ ನನ್ ಜೊತೆ ಇರೋರು 8,000 ತಗೋತಿದ್ರು. 3,600 ಗುಳಿಗೆ ಬಂದ್ರು ಕೂಡ ಆ 3,600 ಗುಳಿಗೆ ಒಳಗೇನೆ ಮತ್ ಇದೇ ತಿಂಗಳಿಗೆ ಮತ್ತೊಂದು ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ಯಾರ. 3,600 ಒಂದೂವರೆ ತಿಂಗಳಿಗೆ ತಗೋತಿದ್ದೆ, ಒಂದೂವರೆ ತಿಂಗಳು ಬರ್ತಿತ್ತು ಮಾತ್ರೆಗಳು. ಇವಾಗ ಮತ್ತ ಎಷ್ಟು ಒಂದ್ ಮಾತ್ರೆ ಕಡಿಮೆ ಮಾಡ್ಯಾರ. ಮತ್ 1,000 ರೂಪಾಯಿ, 2,500 ರೂಪಾಯಿ ಮಾತ್ರೆ. ಅದು ಒಂದೂವರೆ ತಿಂಗಳು ಬರ್ತದ. ನೋಡ್ರಿ ಧ್ಯಾನ ಶಕ್ತಿ ಹೇಗದಂದ್ರ, ನಮ್ಮ ಶರೀರಕ್ಕ ಅಂಗಾಂಗಗಳಿಗೆ ಎನರ್ಜಿ ಸಿಕ್ತಂದ್ರ, ಆ ಚೈತನ್ಯ ಶಕ್ತಿ ಎನರ್ಜಿ ಸಿಕ್ತು ಅಂದ್ರ ಯಾವ ಹೊರಗಿನ ಮೆಡಿಸನ್ ಹತ್ತತಿಲ್ಲ. ನಾವ್ ಹೊರಗಿನ ಹಂಗ ಹಾಕೊಂಡೊಳಗೆ ನನಗ್ ಕಡಿಮೆ ಆದಾಗ, ನೀವೆಲ್ಲಾ ಕಾಮನ್ ಪೀಪಲ್ಸ್ ಎಲ್ಲಾ ಇವ್ ಯಾವ ಆಪರೇಷನ್ ಮಾಡ್ಕೊಳ್ಳಾರ್ದವ್ರು ಯಾಕೆ ಮಾತ್ರೆ ತಗೊಂಡ್, ತಲೆನೋವು ಮಾತ್ರೆ ತಗೊಳೋದು, ಕಾಲ್ ನೋವು ಮಾತ್ರೆ ತಗೊಳೋದು ಯಾಕ್ರಿ ಮಾಡೋದು? ಸುಮ್ನೆ ಕೂಡ್ರಿ, ಕಣ್ಣು ತುಂಬಾ ಸರಳ ಧ್ಯಾನ ಐತಿ. ಕೈ ಕಟ್ಟೋದು, ಕಾಲ್ ಕಟ್ಟೋದು, ಕಣ್ಣು ಮುಚ್ಚಿ ಬಿಟ್ರೆ ಸ್ವರ್ಗದಾಗ ತೇಲಾಡೋದು. ಆರೋಗ್ಯವೇ ಆರೋಗ್ಯ, ಆನಂದವೇ ಆನಂದ. ನನಗ ಆ ಧ್ಯಾನ ಅಂದ್ರ ಸಾಕು ನೋಡ್ರಿ. ಎಲ್ಲಿ ಬಜಾರ್ದಾಗ ಈ ಸಂತ್ಯಾಗ ಕುಂಡ್ರಸಿದ್ರು ಕೂಡ ಧ್ಯಾನ ಮಾಡ್ಬಿಡ್ತೀವಿ ನಾವು. ಹೋಗ್ಬಿಡ್ತೀವಿ, ಆಲೋಚನೆ ಇಲ್ಲ ಏನಿಲ್ಲ. ಹಿಂಗಾಗಿ ಆಮೇಲೆ ನನಗ ಮಾತ್ರೆಗಳು ಕೂಡ ಕಡಿಮೆ ಆಗ್ಯಾವ. ಬರೀ 2,500 ರೂಪಾಯಿ ಮಾತ್ರೆ ತಗೋತೀನಿ. ನಾನ್ ಜೊತೆ ಇರೋರು 8,000 ಮಾತ್ರೆ ತಗೋತಾರ. ಇದೇ ಪ್ರಾಕ್ಟಿಕಲ್. ಮತ್ ಇಷ್ಟ ನಾ ಚೈತನ್ಯವಾಗಿ ಡೈಲಿ 24/7 ಅಂತಾರ ನೋಡು, ಹಂಗ ಕೆಲ್ಸ ಮಾಡ್ತೀನಿ ನಾ. ಕಿಡ್ನಿ ಹಾಕೊಂಡವಳು ನಾ ಮತ್ ಹೇಳೋದು. ನೀವ್ ಯಾರು 2 ಕಿಡ್ನಿ ಇದ್ದವ್ರು ಇಷ್ಟ ಕೆಲ್ಸ ಮಾಡ್ತಿರಿಲ್ಲ ಗೊತ್ತಿಲ್ಲ. ನಾನಂತ್ರು ಮನೆ ಕೆಲ್ಸ, ಮನೆ ಕ್ಲೀನಿಂಗು, ಮತ್ತೆ ಧ್ಯಾನ ಪ್ರಚಾರ ಯಾವಾಗ ಟೈಮಿಗೆ ಬಂದ್ರು ಎಲ್ಲಾರ ಧ್ಯಾನಕ್ ಮಾಡಿಸ್ರಿ ಮೇಡಮ್ ಅಂದ್ರ ಎದ್ ಬಿಡ್ತೀನಿ, ಹೋಗ್ಬಿಡ್ತೀನಿ ನಾನು. ನನ್ ಮನೇದೆಲ್ಲಾ ಗುರುಗಳು ನೋಡ್ಕೋತಾರ. ಮನೆ ಚಿಂತೆ ಬಿಟ್ಬಿಟ್ಟಿವಿ ಈಗೆಲ್ಲ. ಎಲ್ಲಾ ಮನೇದ್ ಏನು ಮಾಡೋದಿಲ್ಲ. ನಿನ್ನೆದು ನಾಳೆದು ಮಾಡ್ಬಾರ್ದು ಅನ್ನೋದು ಗೊತ್ತಾಗ್ಯದ. ಯಾಕಂದ್ರ ಅದು ನಮ್ ಕೈಯಾಗಿಲ್ಲ. ನಿನ್ನೆ ಆಗಿದ್ದು ಸುಧಾರಣೆಗೆ ಆಗ್ತೀನಂದ್ರ ಆಗಿ ಹೋಗೈತದು, ಅದನ್ನ ಮಾಡ್ತೀನಂದ್ರ ಆಗುದಿಲ್ಲ. ನಾಳೆಗ ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೇ ಇಲ್ಲ. ನಾ ಮಾಡೋದು ಒಂದ್ ಆಗ್ತದ, ಅದು ಆಗುದು ಒಂದ್ ಆಗ್ತದ. ಮತ್ತೆ ಯಾಕೆ ಮಾಡಕ್ ಹೋಗ್ಬೇಕು? ನಾಳೆಗೆ ಇಂದು ಇಂದಿಗೆ, ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ, ಹಿಂಗ ಅನ್ಕೊಂಡಿದ್ದೀನಿ ನಾನು. ಎಲ್ಲ ಕೂಡ ಇನ್ನೊಂದು ಇಂಪಾರ್ಟೆಂಟ್, ಸರಳ ಸ್ವೀಕೃತ ಭಾವ ಮಾಡ್ಕೊಬೇಕು. ಆಶಾಭಾವದಿಂದ ಇರ್ಬೇಕು, ಮತ್ತ ಸಮರ್ಪಣಾ ಭಾವದಿಂದ ಇರ್ಬೇಕು, ಸಾಕ್ಷಿ ಭಾವ ಆಗಿರ್ಬೇಕು. ಈ ಉಸಿರಿಗೆ ಸಾಕ್ಷಿ ಆಗಿರ್ಬೇಕ್ರಿ ನಾವು. ಉಸಿರಿಗೆ ಸಮರ್ಪಣೆ ಮಾಡ್ಬಿಡ್ಬೇಕು ನಾನು. ನೋಡ್ರಿ ಯಾರಿಗಾದ್ರೂ ಇವಾಗ ಏನ್ ಹೇಳ್ಬೇಕು, ಸಮರ್ಪಣೆ ಮಾಡ್ಬಿಟ್ಟೇವಂದ್ರ ಜವಾಬ್ದಾರಿ ಕಡಿಮೆ ಆಗ್ಬಿಡ್ತೈತಿ ನಮಗ. ಇವಾಗ ನಾನೇ ಮಾಡ್ತೀನಿ ಅಂದ್ರೆ ಅಲ್ಲಿ ಹೈರಾಣ ಆಗ್ತದ. ಸ್ವಲ್ಪ ಸಮರ್ಪಣೆ, ಈ ಸದ್ ಏನೋ ಒಂದ್ ನನ್ ಮಗಳಿಗೆ ಒಂದ್ ಸ್ವಲ್ಪ ಚಪಾತಿ ಮಾಡುವ ನೀನೇ,
ಇವತ್ ನಾ ಮಾಡೋದಿಲ್ಲ, ನಾ ಚಪಾತಿ ಮಾಡೋ ದಿನ ನಾನೇ ಮಾಡ್ತೀನಿ. ಈಗ ನಿನ್ನೆ ಮಾಡುವ ಚಪಾತಿ ಅಂದಾಗ ಎಷ್ಟು ನೀವು ಅಂತಿರ್ತೀನಿ ನಾನು, ಆರಾಮ್ ಅನ್ಸ್ಬಿಡ್ತಲ್ಲ. ಹಂಗ ನನ್ನ ಎಲ್ಲಾ ಮನಿ ಸಂಸಾರದ ಎಲ್ಲಾ ಏನೇ ಸಮಸ್ಯೆಗಳಾಗ್ಲಿ, ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ, ಗುರುಗಳೇ ನೀವೇ ನೋಡ್ಕೊಡ್ರಿ, ನನ್ ಕೈಲಿ ಆಗೋದಿಲ್ಲ, ನೀವು ನೋಡ್ಕೊಡ್ರಿ, ಸಹಾಯ ಮಾಡ್ರಿ, ಸುಮ್ನ ಕೆಲ್ಸಗಳು ಮಾಡ್ಕೋತ ಹೋತಿನ ಒಪ್ಪಿಸ್ಬಿಡಪ್ಪ. ಆದ್ರ ಕೆಲ್ಸಗಳು ಮಾಡ್ಬೇಕು, ಎಕ್ಸ್ಪೆಕ್ಟೇಷನ್ ಇರ್ಲಾರ್ದಂಗ್ ಮಾಡ್ಬೇಕು. ಆದ್ರೂ ಓಕೆ, ಅಲ್ಲಂದ್ರೂ ಓಕೆ, ರೆಡಿ. ಸರಳ ಸ್ವೀಕೃತ ಭಾವದೊಂದಿಗೆ ಸರಳವಾಗಿ ಮಾಡ್ಕೊಬೇಕು. ಅದಕ್ಕೆ ಯಾರು ಅಂದ್ರ ಅದಕ್ಕೆ ಒಂಚೂರು ಉಪ್ಪು ಖಾರ ಹಚ್ಚಿ, ಅಯ್ಯೋ ನನಗ ಅನ್ಬೇಕಾಗಿತ್ತೇನು, ನಾ ಏನು ಮಾಡಿದ್ದೆ, ಆಕಿಗೆ ಹಿಂಗಾಯ್ತು ಹಾಂಗಾಯ್ತು ಅಂತ ಹೇಳ್ತಿದ್ರ, ಅವೆಲ್ಲ ಪಿರಾದಿ ಮಾತಾಡೋದು ಏನ್ ಅರ್ಕತ್ತಿಲ್ಲ. ಯಾರೋ ಒಂದ್ ಏನ್ ಹೇಳ್ಯಾರಂದ್ರ, ಮೇಡಮ್ ಅವ್ರ ಅಂದ್ರ, ಮೇಡಮ್ ಅವ್ರ ನೀವ್ ಬಾಳ್ ತಿರ್ಗಾಡ್ಬೇಡ್ರಿ, ಕಿಡ್ನಿ ಹಾಕೊಂಡಿರಿ, ಹೈಜೆನಿಕ್ ಆಗಿ ಇರ್ಬೇಕು, ಹೊರಗಡೆ ಊಟ ಮಾಡ್ಬೇಡ್ರಿ ಅಂತ ನೀವ್ ಏನೋ ಅಂದಿರ ಅಂತ ತಿಳ್ಕೊರಿ. ಅಯ್ಯೋ ನೋಡ್ರಿ, ನಾ ತಿರ್ಗಾಡೋದ್ರಿಗೆ ಆಗಿ ಬರ್ಲಿ ಇದನು, ಯಾಕೇನ್ ಹಿಂಗಂದ್ರು ನನಗ ಅಂದ್ರ ಹೆಂಗ? ಹಂಗ ಅನ್ನೋದಿಲ್ಲ. ಅಯ್ಯೋ ಕಿಡ್ನಿ ಹಾಕೊಂಡಾರ, ಹೆಲ್ತ್ ಆಗಿರ್ಲಿ, ಆರಾಮಾಗಿರ್ಲಿ, ಅವ್ರು ಹೈಜೆನಿಕ್ ಆಗಿರ್ಲಿ ಅಂತ ಹೇಳ್ಯಾರ ತಿಳ್ಕೊಬೇಕಿಲ್ಲ ನಾನು. ಹಂಗ್ ತಿಳ್ಕೊಳೋದಿಲ್ಲ. ಯಾವ್ಯಾವ ಸಮಸ್ಯೆಗಳು ಮನಿಯೊಳಗ ಅವ್ರೊಂದ್ ಅಂದ್ರ ನಾವೊಂದು ಡಬಲ್ ಉಲ್ಟಾನೆ, ಈ ದಾರಿ ಬಿಡುದು, ಈ ದಾರಿ ಹಿಡಿದು ಗೊಂದಲ ಮಾಡ್ಕೊಂಡ್ಬಿಡುದು. ಅದ್ರಲ್ಲೇ ಹುಡುಕ್ಬೇಕು ನಾನು, ನಮ್ಗೆ ಯಾಕ್ ಅಂದಾರ, ನಾ ಏನ್ ಅಂದಿದ್ದೆ ಅವ್ರಿಗೆ ಅಂತೇಳಿ ಅವಲೋಕನ ಮಾಡ್ಕೊಂಡ್ ಅವ್ ಮಿಸ್ಟೇಕ್ ನಮ್ಮವೇ ಇರ್ತಾವ. ಪ್ರಸ್ತುತ ಪರಿಸ್ಥಿತಿಯ ಕಾರಣಗಳು ನಾನೇ ಆಗಿರ್ತೀನಿ. ನನ್ನ ಇವತ್ತಿನ ದಿನಚರಿಯಲ್ಲಿ ನನ್ನ ಮನಸ್ಸು ಏನಾರ ನೊಂದಿತ್ತು ಅಂದ್ರ, ಯಾಕೋ ಇವತ್ತು ವಿಲ ಅಲ್ಲಾಕತ್ತಿತ್ತು ಅಂದ್ರ ಯಾರ್ದು ತಪ್ಪಲ್ಲ, ನಂದೇ ತಪ್ಪಿರ್ತೈತಿ ಅಲ್ಲಿ. ಯಾಕಂದ್ರ ನಾನು ಆಚಾರ್ಯ ಮಾಡಿರ್ತೀನಿ, ಅಪೇಕ್ಷೆ ಪಟ್ಟಿರ್ತೀನಿ, ಇಲ್ಲಾಂದ್ರ ನಾನು ಅನ್ನೋ ಅಹಮ್ಮ ದಿಮಾಕರ ಇರ್ತದಲ್ಲ, ಅವು ನನ್ ಸರಿಯಾಗಿ ನನಗ ಆಗ್ಲಿಲ್ಲ ಅಂದ್ರ ನನಗ ನೋವಾಗ್ತದ, ನನ್ನ ಪ್ರಕಾರ ಆಗ್ಲಿಲ್ಲ ಅಂದ್ರೆ ನೋವಾಗ್ತದ. ಹಂಗಾಗಿ ನಾನು, ನಂದು, ಅಪೇಕ್ಷೆ, ಆಸೆ, ಈ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಸ್ವಲ್ಪ ಮಾಡ್ಕೊಂಡೇವಂದ್ರ ಬಹಳ ಆರಾಮ್ ಇರ್ತದ. ಮಕ್ಕಳು ನಮ್ಮೇ ಮಕ್ಕಳು ಅಂದ್ರೆ ಹೆಂಗ್ ನಂಬಲ್ಲಿ ಎದ್ದು ಬಿಡ್ತಾರ ಅವ್ರು ಮಕ್ಕಳು. ನಾಳೆಗ ಅವ್ರ ಗಂಡ ಮನಿಗ ಮದ್ವಿ ಮಾಡ್ಕೊಂಡು ಅವ್ರು ಹೋದಾಗ ಹೀಗೆ ನನ್ನ ಹಚ್ಕೊಂಡೆ ಬಿನಂದ್ರ ನಾಳೆಗ ಅವ್ರು ಬರ್ಲಿಲ್ಲ ಅಂದ್ರ ಹಿಂಸೆ ಆಗ್ಬಿಡ್ತೈತಿ. ನಾನ್ ಹೀಗೆ ಗಟ್ಟಿಯಾಗಿ ಬಿಡ್ಬೇಕು. ಅವ್ರು ನಮ್ಮ ಮಕ್ಕಳಲ್ಲ, ಪ್ರಕೃತಿಯ ಮಕ್ಕಳದಾರ. ಮದ್ವಿ ಮಾಡ್ಕೊಂಡು ನಾ ಹೆಂಗ್ ನನ್ ತಾಯಿ ಮನಿಯಿಂದ ಬಂದ್ ನನ್ ತಾಯಿ ತಂದಿಂದ ನಾನು ದೂರ ಆಗಿದ್ದೀನೋ, ಅವ್ರು ಹಂಗ ಇರ್ತಾರ. ಈಗ ನಮ್ಮ ಜೀವನನೇ ಅವ್ರ ಜೀವನನ ನಾವ್ ಬಳಸ್ಕೋಬಾರ್ದು. ಇನ್ನೊಬ್ಬರ ಜೀವನನ ಬಳಸ್ಕೊಳ್ಳೋದು ನಮ್ಮ ಧರ್ಮ ಅಲ್ಲ. ನಮ್ ಗುರುಗಳು ಹೇಳ್ಯಾರ, ಅವ್ರು ನಮ್ಗ ಜೀವಿಸಕಲ್ಲ, ಅವ್ರದೇ ಆದ ಅವ್ರದೇ ಆದ ಸ್ವತಂತ್ರ ಜೀವನ ಅದ, ಸ್ವತಂತ್ರ ಬಿಡ್ಬೇಕು. ತುಂಬಾ ಜನರ ಈಗಿನ ಮಕ್ಕಳು ಅಂತರುನು ಅವ್ರಿಗೆ ತಿಳಿಯಲ್ಲ, ಇವ್ರಿಗೆ ತಿಳಿಯಲ್ಲ, ಏನಿಲ್ಲ, ಬಾಳ ಜನರ ಅವರೇ ನಮಗ್ ಕಲಿಸ್ಕೊಡ್ತಾರ. ಆದ್ರೂ ಕೂಡ ಹೇಳ್ಬೇಕು, ಎಷ್ಟ್ ಹೇಳ್ಬೇಕು ಅಷ್ಟ್ ಹೇಳ್ಬೇಕು. ತುದಿ ನಾಲಿಗೆ ಮೇಲೆ ಇರ್ಬೇಕು. ಆಳವಾಗಿ ತಗೊಂಡು ಮನಸ್ಸು ನೋವು ಮಾಡ್ಕೋಬಾರ್ದು. ಕೇಳಂಗ ಒಳ್ಳೇದ, ಧ್ಯಾನ ಮಾಡ್ರಿ ಒಳ್ಳೇದಾಗ್ತದ, ಪಾಸಿಟಿವ್ ಥಿಂಕ್ ಮಾಡ್ರಿ ಒಳ್ಳೇದಾಗ್ತದ ಅಂತ ಹೇಳುದು. ಅವ್ರು ಮಾಡ್ಲಿಲ್ಲ ಅಂದ್ರ ನಾ ಅದ್ರ ಧ್ಯಾನ ಮಾಡಾಕತ್ತೀನಿ, ಇಷ್ಟ್ ಹೇಳ್ತೀನಿ, ಒಂದ್ ಚೂರು ಕೇಳಲ್ಲ ನೋಡತ್ ಹೇಳ್ತಿ, ಅವ್ರ ಜೋಡಿ ಜಗಳ ಮಾಡಿದ್ರ ನಾ ಧ್ಯಾನ ಮಾಡಿ ಪ್ರಯೋಜನ. ಮೇನ್ ಇಂಪಾರ್ಟೆಂಟ್ ಇದು ಇರ್ತದ. ನಾ ಧ್ಯಾನ ಮಾಡತ್ ಹೇಳಿ ಜಗಳ ಮಾಡಿದ್ರ ನಾನ್ ಧ್ಯಾನ ಮಾಡಿ ಏನ್ ಪ್ರಯೋಜನ ಹೇಳ? ಹಂಗ ಹೇಳ್ಬೇಕು, ತುದಿ ನಾಲಿಗೆಲಿ ಇರ್ಬೇಕು, ಹೃದಯದಲ್ಲಿ ಇಟ್ಕೋಬಾರ್ದು, ಯಾವ್ದು ಮನಸ್ಸು ಕಲ್ಮಶ ಮಾಡ್ಕೋಬಾರ್ದು. ಸರಳ ಸ್ವೀಕೃತ ಭಾವ ಮಾಡ್ಕೋಬೇಕು. ನಮ್ಮ ಹೃದಯನ ಆತ್ಮಕ್ಕ ಹತ್ತಿರವಾಗಿ ಇಟ್ಕೋಬೇಕು. ಅಂತಃಕರಣ ಭಾವದಿಂದ, ಪ್ರೇಮ ಭಾವದಿಂದ ನೋಡಿದ್ದೆಲ್ಲ ಪ್ರೀತಿಯಿಂದ ಪ್ರೀತಿಸ್ಬೇಕು ನಾವು. ಅದ್ರದೇ ಆದ ಒಂದು ಶಕ್ತಿ ಇದ್ದೇ ಇರ್ತೈತಿ. ಹಂಗಾಗಿ ಇವಾಗ ನಾವು ನಮ್ಮ ಹರಿಸರ್ ಕ್ಲಾಸ್, ಡೈಲಿ ಹರಿಸರ್ ಕ್ಲಾಸ್ನಿಂದ ದಿನಕ್ಕೊಂದು ಪಾಠದಂತೆ ಕಲ್ತು ಕಲಿತಾನೆ ಇರ್ತೀವಿ, ಆಚರಣೆಯಲ್ಲಿ ತರ್ತಾನೆ ಇರ್ತೀವಿ. ಹಂಗ ಈ ಮಾಯೆ ಐತಲ್ಲ, ಈ ಮನಸ್ಸೊಂದು ಮಾಯೆ ನಮ್ಮನ್ನ ಹಾಗೆ ಹಿಂದೆ ಹಾಕ್ತಾ ಇರ್ತದ. ಅಲ್ಲ, ಈ ತರ ನಾನ್ ಏನಾರ ಹಿಂದೆ ಬಿದ್ದಾಗ ಮನಸ್ಸು ಗದ್ಲು ಮಾಡ್ಕೊಂಡೆ, ಅಲ್ಲದು ಈ ತರ ಮಾಡ್ಬಾರ್ದು, ಯಾಕಂತ ಕೇಳೋಷ್ಟು ಕ್ವಶನ್ ಮಾಡುವಷ್ಟು ಇನ್ನೊಂದು ಮನಸ್ಸು ಕೇಳಾಕತ್ತೈತಿ. ಅದಲ್ಲದು ಮಾಡ್ಬಾರ್ದ ಹಂಗ ಅಂತ ಕೇಳೋಷ್ಟ ಆಗೈತಿ. ಈ ಆನಾಪಾನ ಸತಿದಾನ 3 ಗಂಟೆ ಮಾಡ್ತೇನ್ರಿ ನಾನು ಡೈಲಿ. ಇನ್ನೂನು ಕೂಡ ನೋಡ್ರಿ, ಅವಾಗೆಲ್ಲ ಈ ಚಂದಿದಿನೋ ಬಿಟ್ಟಿನೋ, ಅವಾಗೆಲ್ಲ ನನ್ಗ ದಪ್ಪ ಮುಖ, ಕಪ್ಪುಗ, ನೋಡಕ್ ಅಷ್ಟೊಂದು ಕಳೆ ಗುಂದದಂಗ ಇದ್ದೆ ನಾನು. ಈಗ 4 ಧ್ಯಾನಕ್ ಇತ್ತೀಚಿಗೆ ಎಲ್ಲ ನೋಡ್ದವ್ರ ಅಂತಾರ, ಎಷ್ಟ್ರಿ ನಿಮ್ ಮುಖದ ಮೇಲೆ ಕಳೆ ಬಂದೈತಿ, ಎಷ್ಟಷ್ಟು ಯಾವಾಗ್ಲೂನು ನಗುಮುಖ ಇರ್ತೈತಿ. ನಗುಮುಖನ ಅಂತೂ ಇರ್ತಿದ್ನೇನೋ, ಅವಾಗೇ ನಗುಮುಖ ಇರ್ಲಿಕ್ಕಿಲ್ಲ ಅನ್ಸತ್. ಯಾಕಂದ್ರ ನಾನು ಅನ್ನೋದ್ ಇರ್ತಿತ್ತಲ್ಲ, ಅಲ್ಲೆಲ್ಲ ನಗುಮುಖ ಇರ್ತಾವ. ಸಿಡಿ ಮಾಡೋರ್ ಎಲ್ಲಿ ನಗುಮುಖ ಬರ್ಬೇಕು? ಹಂಗಾಗಿ ಇವಾಗ ನಾನು ಅನ್ನೋದಿಲ್ಲ, ಎಲ್ಲ ನೀವ್ ಮಾಡ್ರಿ. ನನ್ ಕಡೆಯಿಂದೇ ಆಗುದಿಲ್ಲ, ನಿಮ್ ಕಡೆಯಿಂದ ಆಗ್ತದ, ಹೆಂಗ್ ಮಾಡ್ರತ್ತೆ ಎಲ್ಲ ಸರಳ ಸುಪ್ರತ ಮಾಡ್ಕೊತೀವಲ್ಲ. ಯಾವತ್ತೂ ಕೂಡ ಒಳಗ ಅಂತರ ಮೇಲ್ ನಗು ಮಾಡಿದ್ರ ನಾಟಕಿ ಅನ್ಸಿಬಿಡ್ತದೆ. ಎಡ್ತಾನ ನಗ್ತಿರಿ ನಾಟಕ ಮಾಡಿ, ಒಳಗ ಅಂತರ ಆದಾಗ ಆನಂದ ಇತ್ತಂದ್ರ ತಾನೇ ನಗು ಬರ್ತೈತೆ, ಮುಖದಲ್ಲಿ ಚೈತನ್ಯ ಬರ್ತದ.
ಈ ಆನಾಪಾನಸತಿ ಧ್ಯಾನ ಏನಾಗಿದೆ ಗೊತ್ತೇನ್ರಿ? ಬ್ಯೂಟಿ ಪಾರ್ಲರೇ ಬೇಡ ಹೆಣ್ಮಕ್ಳಿಗೆ. ಅಷ್ಟು ಗ್ಲೋ ಬರಾತೈತಿ. ಇದನ್ನೊಂದು ಟಿಪ್ಸ್ ಎಲ್ಲಾ ಜನಗೆ ಹೆಣ್ಮಕ್ಳಿಗೆ ಸ್ಕಿನ್ ಅಲ್ಲಿ ಎಲ್ಲ ಎಷ್ಟು ಗ್ಲೋ ಬಂದಿದ್ ಗೊತ್ತಾ? ಎಲ್ಲ ನಮ್ ಧ್ಯಾನ ಬಂಧುಗಳಿಗೆ ಆಗ್ಲಿ ನನಗೂ ಹೇಳ್ತೀನಿ. ನನ್ನ ಬಗ್ಗೆ ನಾನ್ಯಾಕೆ ಅಪ್ರಿಶಿಯೇಟ್ ಮಾಡ್ಕೊ, ನನ್ನ ಶರೀರ ಬಗ್ಗೆ ನಾನು ಅಪ್ರಿಶಿಯೇಟ್ ಹೇಳ್ತೀನಿ. ಹೊಗಳಿಕೆ ಐತಿ ನನ್ ಬಗ್ಗೆ, ನಾನು ಹೊಗಳ್ಕೊತೀನಿ. ನಾವ್ ಇವಾಗ ಆ ಸ್ಕಿನ್ ಅಲ್ಲಿ ಅಷ್ಟು ಗ್ಲೋ ಬರ್ತೈತಿ. ಬ್ಯೂಟಿ ಪಾರ್ಲರೇ ಬೇಡ, ಆನಾಪಾನಸತಿ ಧ್ಯಾನ ಒಂದೇ ಮೇಕಪ್. ನಮಗ್ ಕುತ್ಕೊಳ್ಳೋದು ಆರಾಮ್ಸೆ ಕುತ್ಕೊಂಡ್ರ ಒಳಗಡೆಯಿಂದ ಕ್ಲೀನ್ ಆಗ್ತದೆ ಎಲ್ಲ, ಚರ್ಮ ಗಿರ್ಮ ಎಲ್ಲ. ಹೇಳಕ್ ಇಷ್ಟ ಪಡ್ತೀನಿ. ಮತ್ತ ಈ ಟ್ಯಾಬ್ಲೆಟ್ಸ್ ಕಡಿಮೆ ಆಯ್ತಲ್ಲ, ಟೈಮ್ ಆಯ್ತೇನ್ರಿ ಮೇಡಮ್? ಹಾ, ಇನ್ನೊಂದ್ 5 ನಿಮಿಷ ಹೇಳಿ ಮೇಡಮ್, ಪರವಾಗಿಲ್ಲ. ಇಲ್ಲ ಹೇಳೋದ್ರೆ ಹೇಳ್ತೀನಿ. ನನ್ಗ ಒಟ್ಟೆ ಮಾತಾಡಕತ್ನ ಸಮಯನೇ ಗೊತ್ತಾಗಲ್ಲ. ಇನ್ನೂ ಒಂದ್ ಏನಾಯ್ತು, ಹಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಾದ್ಮೇಲೆ ಮತ್ ನನ್ ಗರ್ಭಕೋಶ ಪ್ರಾಬ್ಲಮ್ ಆಯ್ತು. ಗರ್ಭಕೋಶ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. 1 ಮಂತ್ ತುಂಬಾ ಬ್ಲೀಡಿಂಗ್ ಆಯ್ತು. ಏನೋ ಬಿಡು, ಇಷ್ಟು ದಿನ ಡಯಾಲಿಸಿಸ್ ಮಾಡ್ಕೊಂಡಿದ್ನಲ್ಲ, ಏನ್ ಇದಾಗಿತ್ತ ನಾನು ಸುಮ್ನೆ ಸಮಾಧಾನ ಯಾಕಿಲ್ಲ ಬಿಡು ಅಂತ ನೋಡ್ಕೊಂಡೆ. ತುಂಬಾ ಜಾಸ್ತಿ ಆದಾಗ ಬೆಂಗಳೂರಿಗೆ ಹೋದೆ. ಅಲ್ಲಿ ಹೋಗಿ, ಯಾಕಂದ್ರೆ ನಮ್ಗೆ ಇವಾಗ ಏನಾದ್ರೂ ಕೂಡ ಇಲ್ಲೆಲ್ಲೇ ತೋರ್ಸ್ಕೊಳಂಗಿಲ್ಲ, ಅಲ್ಲಿಗೆ ಹೋಗ್ಬೇಕು. ಡಾಕ್ಟರ್ ಸಲಹೆ ಮೇಲೆಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ಹಾಕ್ಯಾರಲ್ಲ ಕಿಡ್ನಿ, ಅದ್ರ ಪ್ರಕಾರ ಹೋಗ್ಬೇಕನ್ನೋ ಮೈಂಡ್ ಅಲ್ಲಿ ಎಲ್ಲರೂ ಹೇಳ್ತಾರ. ಅದಕ್ಕ ಮಾಡ್ತೀನಿ, ಮಾಡ್ಲೇಬೇಕಾಗ್ತದ ಅದು, ಹೊರಗಿನ ಹಂಗ ಹಾಕೊಂಡಿದ್ದಕ್ಕ. ಯಾಕಂದ್ರ ಟ್ರೀಟ್ಮೆಂಟ್ ಚೇಂಜ್ ಆಗ್ತದಲ್ಲ ಬಾಡಿಗೆ, ಅದಕ್ಕಾಗಿ. ಹಂಗಾಗಿ ಅಲ್ಲಿಗೆ ಹೋದ್ರೆ 3 ಲಕ್ಷ ಅಂತ ಗರ್ಭಕೋಶ ತೆಗಿಯಕ. ನಂಬಲ್ಲಿ ಯಾರು ಇಲ್ಲೊಂದ್ 20,000 ರೂಪಾಯಿ ರಿಮೂವ್ ಮಾಡ್ಬಿಡ್ತಾರ. 3 ಲಕ್ಷ ಅಂದ್ರೆ ಅಯ್ಯಪ್ಪ, ನಾವೇ 20 ಲಕ್ಷ ಹಾಕಿವಿ, ಇದು ಬೇರೆ ಇದೊಂದ್ ಕಡಿಮೆ ಇತ್ತು ನೋಡು ದೇಹದಾಗ ಅನ್ಕೊಂಡು ಏನ್ ಮಾಡೋದು. ಆಲ್ರೆಡಿ ನಾನ್ ಧ್ಯಾನಕ್ ಬಂದಿದ್ನೆಲ್ಲ, ಭಯ ಬೀಳ್ಲಿಲ್ಲ. ಆಯ್ತು ಬಿಡು, ನೋಡೋಣ ಬಿಡು, 3ಕ್ಕೆ ಹೋಗ್ಬಿಟ್ರೆ ಒಂದ್ 5 ಮಾತ್ರೆ ಕೊಟ್ರು. ನೋಡಮ್ ತಗೋ, 5 ಮಾತ್ರೆ ಕಡಿಮೆ ಆದ್ರ ಆಗಿರ್ತದ ಏನಾಗುತ್ತೆ ಹೇಳಿದ್ರು ಅವ್ರು. ಕಡಿಮೆ ಆಗ್ಲಿಲ್ಲ ಅಂದ್ರೆ ಬರ್ರಿ ಅಂದಿದ್ರು. ಬರುದಿಲ್ಲ ಬಿಡ್ರಿ, ನಾವ್ ಧ್ಯಾನ ಮಾಡ್ತೀನಂತೆ ಬಂದ್ಬಿಟ್ಟಿದ್ದೇನೆ. ಅಲ್ಲೇ ಹೇಳ್ಬಿಟ್ಟಿದಾರಿ, ಬರುದಿಲ್ಲ ಬಿಡುದಿಲ್ಲ, ಇನ್ನೇನತ್ತ 5 ಗುಳಿಗೆ ಕೊಡ್ರಿ ತಗೊಂಡ್ ಹೋಗ್ತೀನಿ. ಈ 3 ಲಕ್ಷನೂ ಹಾಕಲ್ಲ, 6 ಲಕ್ಷನೂ ಹಾಕಲ್ಲ, ನಾವ್ ಅಲ್ಲೇ ನಮ್ ಧ್ಯಾನದಿಂದ ಕಡಿಮೆ ಮಾಡ್ಕೊತೀನಿ ಅಂತ ಅಷ್ಟು ಭರವಸೆ ನೋಡ್ರಿ ನನಗ. ಆನಾಪಾನಸತಿ ಧ್ಯಾನ, ಉಸಿರಿನ ಮೇಲೆ ಗಮನ. ಬಂದ್ಬಿಟ್ಟೆ. 11 ದಿನ ನಮ್ಮ ಆತ ಇದು 1 ತಿಂಗಳು ಮೆಡಿಸಿನ್ ಕೊಟ್ಟಿದ್ರಲ್ಲ, ಬಂದ್ 5 ದಿನ 5 ಮಾತ್ರೆ ಕೊಟ್ರು. ನಾನ್ ಪಾಸಿಟಿವ್. ಯಾವಾಗ್ಲೂನು ನಾನ್ ಏನ್ ಅನ್ಕೋತೀನಿ, ಪ್ರಸ್ತುತ ಪರಿಸ್ಥಿತಿನ ಏನ್ ಅನ್ಕೋತೀನಿ ಅದೇ ಆಗ್ತಾ ಇರ್ತದೆ ಯಾವಾಗ್ಲೂನು ಕೂಡ. ಅದಕ್ಕ ನಾನ್ ಪಾಸಿಟಿವ್ ಥಿಂಕ್ ಇರ್ಬೇಕು ಯಾವಾಗ್ಲೂನು. ಇದು ಪಾಸಿಟಿವ್ ಮಾಡ್ಕೋಬೇಕು ಬಿಡ್ಬೇಕು ಅಂತ ಅಲ್ಲ, ಆದ್ರೆ ನನ್ ಗರ್ಭಕೋಶ ಆರೋಗ್ಯವಾಗಿ ಐತಿ ಅಂತ ಬಾಳ್ ಹೇಳ್ತಿದ್ದೆ ನಾನು. ನಾನ್ ಗರ್ಭಕೋಶ ಆರೋಗ್ಯ ಅಂತೇಳಿ ನಾನು 3 ಗಂಟೆಯಿಂದ 6 ಗಂಟೆ ತನ ಸತತವಾಗಿ 1 ತಿಂಗಳು ಧ್ಯಾನ ಮಾಡಿದೆ. ನೆಕ್ಸ್ಟ್ ಮಂತ್ 1ನೇ ತಾರೀಕು ಯಾವಾಗ ಮಾತ್ರೆ ತಗೊಂಡಿನಲ್ಲ, ಬರ್ಬೇಕಲ್ಲ ಡೇಟು, ಬರ್ಲೇ ಇಲ್ಲ ನೋಡ್ರಿ. ಬರ್ಲೇ ಇಲ್ಲ, ಬಂದಿಲ್ಲ ಅಂತ ಇಲ್ಲ, ಯಾವ ಆಪರೇಷನ್ ಇಲ್ಲ, ಏನಿಲ್ಲ. ಆನಾಪಾನಸತಿ ಧ್ಯಾನದಿಂದ ಈ ಗರ್ಭಕೋಶ ಕ್ಲೀನ್ ಆರೋಗ್ಯವಾಗೈತಿ. ಆಪರೇಷನ್ ಮಾಡ್ಕೊಳ್ಳೇ ಇಲ್ಲ ನಾನು. ಅಷ್ಟಕ್ಕೇನೆ ಧ್ಯಾನದ ಶಕ್ತಿಯಿಂದನೇ ಆರಾಮ್ ಮಾಡ್ಕೊಂಡ್ಬಿಟ್ಟಿನಿ. ಮತ್ತ ಇಷ್ಟಂತ ಹೇಳ್ತೀನಿ. ತುಂಬಾ ಅನುಭವ ಶೇರಿಂಗ್ ಮಾಡ್ಕೊಳ್ಳೋ ಅದಾವು. ಇರ್ಲಿ, ಸಮಯ ಆಗ್ತದಲ್ಲ. ಇದೊಂದು ಇವಾಗ ಕಡ್ತಾರದಲ್ಲಿ ಪ್ರೋಗ್ರಾಮ್ ನಡೆದಲ್ಲ ನಮ್ ಗುರುಗಳದು, ಎಲ್ಲಾ ತುಂಬಾ ಜನ ಹೊರಟಾರ. ನಮ್ಗ್ ಹೋಗಕ್ ಆಗಲ್ಲ ಇವಾಗ. ಒಂದು ಕಟ್ತಾ ಮೇಲೆನೆ ನಮ್ ಗುರುಗಳ ಮೇಲೆ ಒಂದ್ ಹಾಡ್ ಬರ್ದೀನಿ, ಅದನ್ನ ಹಾಡ್ತೀನಿ. ಏನಂತ ನೋಡೋಣ. ಬಹಳ ಖುಷಿ ನನಗ. ಇವಾಗ ನಾವೇನ್ ಕವಿತ್ರಿ ಎಲ್ಲ ಏನೋ ನಿಮ್ಗೆ ಹೇಳೇನ್ ಯಾವಾಗ್ಲೂನು. ಕವಿತ್ರಿ ಎಲ್ಲ ಏನು ಅಲ್ಲ, ಹಂಗ ಹಾಡು ಬ್ರಾಹ್ಮಿ ಮುಹೂರ್ತದ ಧ್ಯಾನ ಮಾಡೋ ಹೊತ್ನ್ಯಾಗ ಹಂಗ ಏನಾರ ಬರಂಗನ ಬರೀದ್ ಬಿಡ್ತೀನಿ, ಹಾಡ್ತೀನಿ. ಅವು ಏನದ ನಮ್ಮ ಈ ಹಾಡುಗಳಿಗೆಲ್ಲ ಜೋಡಿಸ್ತೀನಿ. ಏನ್ ಬುದ್ಧಿ ಕೊಟ್ಟಾನ ದೇವ್ರ, ಹಂಗ ಏನಾರ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಸಕ್ಸಸ್ ಆಗ್ತದೆ. ಎಲ್ಲ ಕೂಡ ಕೆಲ್ಸ ಸಕ್ಸಸ್ ಆಗ್ತಾವ ನೋಡ್ರಿ ನಮಗೀಗ. ಏನ್ ನೋಡ್ರಿ, ಕಡತಾಳ ಎಂಬುದೊಂದು ದೊಡ್ಡ ನಗರ, ಕಡತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಕಡತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಪತ್ರಿಜಿ ಇರುವುದು ಶಕ್ತಿ ಪೀಠ, ಪತ್ರಿಜಿ ಇರುವುದು ಶಕ್ತಿ ಪೀಠ, ಅಲ್ಲಿ ಶ್ವಾಸಾದ ಮೇಲೆ ದ್ಯಾಸ ಸ್ವಭಾವ. ಕಡತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಜಯ ಜಯ ಸುಭಾಷ ಪತ್ರಿಜಿ, ಜಯ ಜಯ ಮುಕ್ತಿದಾತ ಪತ್ರಿಜಿ, ಜಯ ಜಯ ಸುಭಾಷ ಪತ್ರಿಜಿ, ಜಯ ಜಯ ಮುಕ್ತಿದಾತ ಪತ್ರಿಜಿ. ಕಡ್ತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ.
ಉಸಿರು ನೀನೆ ಹಸಿರು ನೀನೆ ಪತ್ರಿಜಿ, ನಮ್ಮ ಬಂಧು ನೀನೆ ಬಳಗ ನೀನೆ ಪತ್ರಿಜಿ. ಉಸಿರು ನೀನೆ ಹಸಿರು ನೀನೆ ಪತ್ರಿಜಿ, ನಮ್ಮ ಬಂಧು ನೀನೆ ಬಳಗ ನೀನೆ ಬ್ರಹ್ಮಸಿ. ಮಾಸ್ಟರ ಪೋಷಕ ಪತ್ರಿಜಿ, ಮಾಸ್ಟರ ಪೋಷಕ ಪತ್ರಿಜಿ, ನಮ್ಮ ಮುಕ್ತಿದಾಯಕ ನೀ ಬ್ರಹ್ಮಸಿ. ಕಡತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಗುರುವಿಗೆ ಪ್ರಿಯ ಅಂತರಾತ್ಮ, ಗುರುವಿಗೆ ಪ್ರಿಯ ಅಂತರಾತ್ಮ, ಅಲ್ಲಿ ಧ್ಯಾನ ಬಂಧುಗಳ ಕಲರವ. ಬ್ರಹ್ಮರ್ಷಿಗೆ ಪ್ರಿಯ ಉಸಿರಿನ ಗಂಧ, ಬ್ರಹ್ಮರ್ಷಿಗೆ ಪ್ರಿಯ ಉಸಿರಿನ ಗಂಧ, ಅಲ್ಲಿ ಶ್ವಾಸದ ಮೇಲೆ ದ್ಯಾಸ ಬಲು ಚಂದ. ಡಾಕ್ಟರ್ ಸುಭಾಷ್ ಪತ್ರಿಜಿ, ಬ್ರಹ್ಮರ್ಷಿ ಸುಭಾಷ ಪತ್ರಿಜಿ. ಕಡ್ತಾಳ ಎಂಬುದೊಂದು ದೊಡ್ಡ ನಗರ, ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಅಲ್ಲಿ ಪತ್ರಿಜಿ ಎಂಬ ದೊಡ್ಡ ಸಾಹುಕಾರ. ಥ್ಯಾಂಕ್ ಯು ಮೇಡಮ್. ನನಗೆ ಬಹಳ ಖುಷಿ ಆಗ್ತದೆ ನನ್ನ ತಂದೆ ಬಗ್ಗೆ ಹಾಡು ಅದ್ಭುತವಾಗಿತ್ತು ಮೇಡಮ್. ನಿಮ್ಮ ಅನುಭವ ಕೂಡ ಹಾಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅನಂತ ಧನ್ಯವಾದಗಳು ಮೇಡಮ್. ಮತ್ತೆ ಮತ್ತೆ ಬರ್ತಾ ಇರಿ, ಬೇರೆಯವ್ರಿಗೆ ಸ್ಫೂರ್ತಿ ಆಗ್ತಾ ಇರಿ. ಮಾಸ್ಟರ್, ನಿಮ್ಗೆ ಏನಾದ್ರು ಮೇಡಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೇಳಿ. ನಾವ್ ಇವಾಗ ಧ್ಯಾನಕ್ ಬಂದ್ಮೇಲೆ ಇನ್ನೂ ಹೆಚ್ಚೆಚ್ಚಿನ ಅದ್ಭುತ, ಇದು ಮೊದ್ಲಿಂದ ಹೇಳಿನಿ, ಈ ಇತ್ತೀಚೆಗೆ ಆಗಿರೋ ಅದ್ಭುತಗಳು ಅದಾವು, ಬಾಳ ಹೇಳ್ಬೇಕು. ಇನ್ನೊಂದ್ಸರಿ ನೆಕ್ಸ್ಟ್ ಏನಾದ್ರ ಅದ ಈ ಇತ್ತೀಚೆಗೆ ಆಗಿರೋ ಅದ್ಭುತಗಳನ್ನ ಹೇಳ್ತೀನಿ ಇನ್ನೊಂದ್ಸರಿ ಬಂದ್ಮೇಲೆ. ಈ ಫಸ್ಟ್ ಬಿಗ್ನೆಸ್ ಬಂದಾಗಿಂದಿದ್ವಲ್ಲ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ಮಾತಾಡಿ. ಏನಾರ ಪ್ರಶ್ನೆ ಇದ್ರೆ ಕೇಳಿ. ಯಾಕಂದ್ರೆ 4 ವರ್ಷದಿಂದ ನಾನು ಹರಿಸರ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ. ನಾನು ತುಂಬಾ ಆರೋಗ್ಯ ಆನಂದನ ಪಡ್ಕೊಂಡಿದ್ದೀನಿ, ಹಣ ಪಡ್ಕೊಂಡಿದ್ದೀನಿ, ಎಲ್ಲವೂ ಕೂಡ ಸಿಗ್ತದೆ. ಧ್ಯಾನ ಮಾಡಿದಾಗ ಏನ್ ಕ್ವಶನ್ ಐತಿ ನಿಮ್ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಟ್ರೆ ತಿಳಿದಿದ್ದು ಹೇಳ್ತೀನಿ. ಗಿರೀಶ್ ಸರ್, ನಿಮ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನಿತಾ ಮೇಡಮ್ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಅನಿತಾ. ಸೂಪರ್. ಮೇಡಮ್ಗೆ ಹೇಳ್ಬೇಕು ಅಂದ್ರೆ ನಾನೇ ಫಸ್ಟ್ ನೋಡಿದ್ದು. ಮೇಡಮ್ ಹೆಂಗಿದ್ರು ಅಂದ್ರೆ ತುಂಬಾ ಅಳ್ತಾ ಇದ್ರು. ಎಲ್ಲಿ? ನೀವು ಫಸ್ಟ್ ಟೈಮ್ ನನ್ಗೆ ಫೋನ್ ಮಾಡಿದಾಗ, ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ನೀವು ಫೋನ್ ಮಾಡಿದ್ರಿ. ಹಿಂಗಾಗಿದೆ ಮೇಡಮ್, ಹೇಗ್ ಮಾಡ್ಬೇಕು ಅಂತ. ಮೈಸೂರವ್ರಲ್ಲ ಮೇಡಮ್? ಹೌದು ಮೇಡಮ್. ಬಸವರಾಜ್ ಮಿಸಸ್ ಅಲ್ಲ? ಹೌದು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಫೋನ್ ಮಾಡಿದ್ದು ಫಸ್ಟ್ ನಾನು. ನಿಲ್ಲಿಸ್ತಾ ಇಲ್ಲ, ಅಳ್ತಾನೆ ಇದಾರೆ ಮೇಡಮ್. ಸೊ ಸುಮಾರು 1 ಗಂಟೆ ಹೇಳಿದಾರೆ ಏನೇನ್ ಆಗಿದೆ ಫಸ್ಟ್ ಇಂದ. ನಿಜವಾಗ್ಲು ಅಲ್ಲಿಂದ ಇಲ್ಲಿವರೆಗೂ ಮೇಡಮ್ ಚೇಂಜಸ್ ನೋಡಿದ್ರೆ, ನಾನು ಈಗ ಮೇಡಮ್ ನ ಸುಮಾರು ಕ್ಲಾಸ್ಗಳಲ್ಲಿ ಎಲ್ಲೆಲ್ಲಿ ರ್ಯಾಲಿ ಆಗ್ತಿದೆ, ಪ್ರೋಗ್ರಾಮ್ಗಳು ನೋಡ್ತಾ ಇರ್ತೀನಿ. ಮೇಡಮ್ ಹೇಳ್ದಂಗೆ ತುಂಬಾ ನಗುಮುಖ ಮೇಡಮ್, ಯಾವಾಗ್ಲೂ ನಗ್ತಾ ಇರ್ತಾರೆ. ಸೊ ಅವ್ರಿಗೆ ಈ ತರ ಆಗಿತ್ತು ಅನ್ನೋದೇ ಇಲ್ಲ, ಅಷ್ಟು ಅಭೂತಪೂರ್ವವಾಗಿ ಬದಲಾವಣೆ ಆಗಿದೆ ಮೇಡಮ್ ಅಲ್ಲಿ ಧ್ಯಾನದಿಂದ. ಸೊ ಅವ್ರ ಧ್ಯಾನ ಪ್ರಚಾರ, ಅವರ ಸಾಧನೆನೇ ಅದಕ್ಕೆ ಮುಖ್ಯ. ಸೊ ಏನೇ ಆದ್ರೂ ಕೂಡ ಅವರಲ್ಲಿ ಸಾಧನೆ ಮಾಡಿದ್ದಾರೆ, ಸಾಧನೆಯಿಂದ ಅವರನ್ನ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಸಾಧನೆ ಜೊತೆ ಧ್ಯಾನ ಪ್ರಚಾರ ಎಳೆದಿದ್ದಾರೆ, ಅದು ಇನ್ನೂ ಬದಲಾವಣೆ ತರುತ್ತೆ ಮೇಡಮ್ಗೆ. ಸೊ ರಿಯಲಿ ವಂಡರ್ಫುಲ್ ಮೇಡಮ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್. ಇನ್ನು ಇಲ್ಲಿ ಎಲ್ಲಾ ಧ್ಯಾನ ಪ್ರಚಾರ ತುಂಬಾ ಆಗಿದಾವ್. ಇತ್ತೀಚಿಗಂತೂ ಈ 2 ತಿಂಗಳಲ್ಲಂತರೂ ದೊಡ್ಡ ಲೀಡರ್ ಎಲ್ಲ ಗೊತ್ತಾಗೈತಿ. ಪಿರಮಿಡ್ ಕಟ್ಟಕ್ಕೆ MLA ಎಲ್ಲ ಪಿರಮಿಡ್ ಕಟ್ಟಕ್ ಒಪ್ಪಿಗೆ ಕೊಟ್ಟಾರ, ಜಾಗ ಕೊಟ್ಟಾರ, ಅಲ್ಲೇ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಯಾರ. 25 30 ಕಟ್ಟಿಸ್ಕೊಡ್ತೀನಿ ಅಂದಾರ. ಈ ತರ ಪ್ರಯತ್ನ ಎಲ್ಲಾ ಆಗಿದೆ, ಗುರುಗಳೆಲ್ಲಾ ಮಾಡ್ಸ್ಕೊತಾ ಇದಾರ. ಸುಮ್ನೆ ನಾನ್ ಅಷ್ಟೇ ನಡೆಯುತ್ತೆ ಮೇಡಮ್. ಅದ್ಭುತ ಎಲ್ಲ ಆಗತ್ತೆ, ಮಾಡ್ತಾ ಇರಿ. ನಿಮ್ಮ ಹಾಡ್ ಕೂಡ ಅದ್ಭುತವಾಗಿತ್ತು, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮಾಸ್ಟರ್ ಇನ್ಯಾರಾದ್ರೂ ಕೃಷ್ಣವೇಣಿ ಮೇಡಮ್ ಇದ್ದೀರಾ? ಎಸ್ ಮೇಡಮ್, ಇದ್ದೀನಿ ಮೇಡಮ್. ಮಾತಾಡಿ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್.
ನಮಸ್ತೆ ಮಾ, ನಮಸ್ತೆ. ನಮಸ್ತೆ. ನಾನು ಮೊದಲೊಂದ್ಸರಿ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮ ಇವಾಗ ಹೇಳಿದ್ರಲ್ಲ ಈ ವಿಚಾರನ ಕೇಳಿದ್ದೆ ಮೇಡಮ್. ಅವಾಗ ನನ್ ಮಗಳಿಗೊಂದ್ಸರಿ ಹೇಳಿದ್ದೆ. ಈ ತರ ನೋಡು ಕಿಡ್ನಿ ಫೇಲ್ಯೂರ್ ಆಗಿದ್ರು ಕೂಡ ಅವ್ರಿಗೆ ಸರಿ ಹೋಗಿ ಈಗ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಅವರು ಮೆಡಿಟೇಷನ್ ಇಂದಾನೇ ಉಪಯೋಗ ಪಡ್ಕೊಂಡಿದ್ದಾರೆ ಅಂತ. ಬಟ್ ಮತ್ತೊಮ್ಮೆ ಕೇಳೋ ಸೌಭಾಗ್ಯ ಸಿಕ್ತು. ಮತ್ತೆ ತುಂಬಾ ಚೆನ್ನಾಗಿ ಹಾಡ್ ಕೂಡ ಬರ್ದಿದ್ದೀರಾ. ಅದು ಖುಷಿ ಅನ್ನಿಸ್ತು ಮೇಡಮ್ ನಂಗೆ. ಮತ್ತೆ ನಿಮ್ಮೆಲ್ಲಾ ಅನುಭವ ಎಲ್ಲರಿಗೂ ಇನ್ಸ್ಪಿರೇಷನ್ ಮೇಡಮ್. ಪ್ರತಿಯೊಬ್ರು ಧ್ಯಾನದಿಂದ ಏನೆಲ್ಲ ಸಾಧನೆ ಮಾಡ್ಕೋಬಹುದು, ಏನೆಲ್ಲ ಪಡ್ಕೋಬಹುದು ಅನ್ನೋದಕ್ಕೆ ನೀವು ಉದಾಹರಣೆ ಮೇಡಮ್. ತುಂಬಾ ಖುಷಿ ಅನ್ನಿಸ್ತು ನಿಮ್ಮ ಒಂದು ಇವತ್ತಿನ ಈ ವಿಚಾರ ತಿಳಿದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ನೋಡ್ರಿ, ಒಂದೇ ಬಾಣ, ಒಂದೇ ಗುರಿ ನಮ್ದು. ಆನಾಪಾನ ಸತಿ ಧ್ಯಾನ. 100 ಪ್ರಾಬ್ಲಮ್ ಇರ್ಲಿ, 100 ಸಮಸ್ಯೆಗಳು ಬರ್ಲಿ, ಏನು ಮಾಡ್ಬೇಡ್ರಿ. ಕೈ ಬೆಳಕಳಿಸಿ ಸುಮ್ಮನೆ ಎಲ್ಲ ಪ್ರಕೃತಿಗೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಕೂತು ಧ್ಯಾನ ಮಾಡಿದ್ರೆ ಎಲ್ಲಾ ಸಕ್ಸಸ್ ಆಗ್ತಾವ. ನಾನು ಅಂತ ಮುಂದ್ ಹೊರಟ್ನಂದ್ರ ಏನು ಆಗುದಿಲ್ಲ. ಸುಮ್ಮನೆ ಹೌದು. ಕೂಡ್ಬೇಕು, ಕೈ ಇಟ್ಕೊಂಡ್ ಕೂಡ್ಬೇಕು. ನಿಜ ಮೇಡಮ್. ನಾನು ಅನ್ನೋದ್ ಬಿಡ್ಬೇಕು ಇದ್ರಲ್ಲಿ. ಹೌದು. ಪ್ರತಿಯೊಂದು ಯೂನಿವರ್ಸ್ ಬಿಡ್ಬೇಕು. ಹೌದು. ಯಾಕಂದ್ರ ನನಗೂ ಯೂನಿವರ್ಸ್ಗೂ ಅವಿನಾಭಾವ ಸಂಬಂಧ. ಯಾಕಂದ್ರ ಪಂಚತತ್ವದಿಂದ ಅದ ಶರೀರ ಪಂಚತತ್ವಗಳು ಇರ್ಲಿಲ್ಲ ಅಂದ್ರೆ ನನಗೆ ಇರೋಕ್ ಆಗಲ್ಲ. ಇಲ್ಲಿ ಉಸಿರು ಬೇಕು, ಬಿಸಿಲು ಬೇಕು, ಗಾಳಿ ಬೇಕು, ನೀರ್ ಬೇಕು. ಒಂದಿನ ಇರ್ಲಾರ್ದಂಗ ಆಗ್ತದ. ನಾವ್ ಏನ್ ಮಾಡತ್ತೀವಿ ಗೊತ್ತಿನ? ಇನ್ನೂ ಬಾಳ ಹೇಳೋದಂದ್ರ ಬಾಳ ಐತಿ. ಬಾಳ ತಪ್ಪುಗಳು ಮಾಡ್ತೀವಿ. ಯಾರೋ 10,000 ರೂಪಾಯಿ ಕೊಟ್ಟಿರಿ ಅಂದ್ರ, ನಿಮ್ ಮೇಡಮ್ ನನ್ಗ 10,000 ರೂಪಾಯಿ ಕೊಟ್ರ, 1,00,000 ರೂಪಾಯಿ ಕೊಟ್ರ ಚಂತನ ಕೃತಜ್ಞತೆ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ. ಜೀವನ ಕೊಡುವ ಜೀವ ಸೂರ್ಯ ದೇವಂಗ ಭೂಮಾತೆಗೆ ಒಂದು ದಿನ ಧನ್ಯವಾದ ಹೇಳುವುದಿಲ್ಲ ನಾವು. ಅವ್ರಿಗೆ ಒಂದು ದಿನ ಕೃತಜ್ಞೆ ಹೇಳುವುದಿಲ್ಲ. ಎಷ್ಟು ಮೂರ್ಖರಲ್ಲ ನಾವು. ನಾ ಅಂತೀನಿ, ಜನರಿಗೆ ಹೇಳಲ್ಲ. ನಾನೇ ಇಷ್ಟು ದಿನ ಗೊತ್ತಿರ್ಲಿಲ್ಲಲ್ಲ, ನಾನೇ ಮೂರ್ಖಳು ಅಂತೀನಿ. ಎಲ್ಲ ಇವಾಗ ಇಲ್ಲಿ 10 ಲಕ್ಷ ಇಡ್ರಿ, ಒಂಚೂರ 5 ನಿಮಿಷ ಹೋಗಿ ಹಿಡಿತೀನಿ ಅಂತ ಹಿಡ್ಕೊಡ್ರಿ ನೋಡೋಣ. ಏನ್ 10 ಲಕ್ಷ ಬೇಕಾಗ್ತದ, ಏನು ಉಸಿರೇ ಬೇಕಾಗ್ತದ ನಮಗ್? ಎಷ್ಟು ಬದುಕ್ತಾ ಇದೀವಲ್ಲ, ಬರೀ ಹಣ, ದುಡ್ಡು, ರೊಕ್ಕ, ರೂಪಾಯಿ ಮಾಡುದ್ರಾಗ ಬಗಲ ಕಟ್ಕೊಂಡು ಹೋಗ್ತಿವಿ. ನಾಳೆಗೆ ಎಲ್ಲಾ ಬಿಟ್ಟು ಹೋಗುದೇ ಇಲ್ಲೇ. ಬರೀ ಹೆಮ್ಮೆ ಪ್ರತಿಷ್ಠೆಗೆ ಅಪೇಕ್ಷೆ ಪಡ್ತೀವಿ ನಾವು. ಹೌದು. ನೆಗೆಣ 1-2 ಸಾವಿರ ಹಾಕೋಬೇಕು, ನಾವ್ 4 ಸಾವಿರ ಹಾಕೋಬೇಕು. ಅಕ್ಕೊಂದ್ 10 ಸಾವಿರ ಕಿರ್ತೋಡ, ನಾ 20 ಸಾವಿರ. ಇಂಥದ್ರಾಗ ಹೋಯ್ತಿ ಜೀವನ. ಹಳ್ಳಕ್ಕ ಬಂದಿವಿ ಇಲ್ಲಿಗ್ ನಾವು. ಇರ್ತಾನಂತ ಹೋಗೋಣ ರೀ. ಏನೈತಿ ಎಲ್ಲ ಬಂದ ಖಾಲಿ ಹೋಗ್ತೈತಿ ಖಾಲಿ. ನಿಜ ಮೇಡಮ್. ಪತ್ರಿಜಿಗಳು ಸಿಕ್ಕಿರೋದು ನಮ್ದ ಪೂರ್ವ ಜನ್ಮದ ಸುಕೃತ ನಮ್ಗೆ. ಅವ್ರು ಸಿಕ್ಕಿರೋದು. ಹೌದು. ಈ ತರ ನಾವ್ ಸಿಕ್ಕಿರೋದು ಪುಣ್ಯ ಮಾಡಿರೋದಕ್ಕೆ ಮೇಡಮ್ ಅಂತ ಗುರುಗಳು ಸಿಕ್ಕಿರೋದು ನಮ್ಗೆ. ಖುಷಿ ಅನ್ಸುತ್ತೆ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಗುರುಗಳ ಬರ್ತಡೇ ದಿನ ಕೆಳಗೆ ಇಳಿಸ್ಕೊಂಡಿನ್ ಫೋಟೋ. ಇಳಿಸ್ಕೊಂಡ್ಬಿಟ್ಟು ಈ ಮೇಲೆ ಮನಸ್ಸಾಗ್ತಾ ಇಲ್ಲ. ಇರ್ಲಿ ನನ್ನ ಅಪ್ಪಾಜಿನ ಪಕ್ಕ ಯಾವಾಗ್ಲೂ ಬರ್ತಾ ಇದ್ದ ಹೋದ ಇದ್ದಾಗ ಊಟ ಮಾಡ್ತೇನೆ ಅಪ್ಪಾಜಿ ಅಂತ ಹೇಳೋದವ್ರಿಗೆ. ಅಪ್ಪಾಜಿ ಕೊಟ್ಟಿರೋ. ಮತ್ತೆ ಇನ್ನೊಂದು, ನನ್ನ ದೇಹಕ್ಕ ಧನ್ಯವಾದಗಳು ಹೇಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್, ಯಾವತ್ತೂ ನನ್ನ ದೇಹಕ್ಕೆ ಧನ್ಯವಾದಗಳು, ಕೃತಜ್ಞರಾಗಿರ್ಬೇಕು. ಪ್ರಕೃತಿ ಮಾತೆ ಕೃತಜ್ಞರಾಗಿರ್ಬೇಕು. ದಿನಂಪ್ರತಿ ಅನ್ನಕ್ಕ ನಮಸ್ಕರಿಸಿ ಆಹಾರನ ಸೇವನೆ ಮಾಡ್ಬೇಕಾದ್ರೆ ಪ್ರಸಾದ ರೂಪದಿಂದ ಸೇವನೆ ಮಾಡ್ಬೇಕು. ಧನ್ಯವಾದಗಳು ಹೇಳ್ಬೇಕು ಬೆಳೆದವ್ರಿಗೆ, ಮಾಡದವ್ರಿಗೆ. ನನ್ನ ಊಟನೇ ನನ್ನ ಜೀವನ ಆಗಿರ್ತದ, ನನ್ನ ದೈವ ಆಗಿರ್ತದ. ಅವತ್ತಿಂದ ನಾವ್ ಉಂಡೆ ಹಾಕೊಂಡೆ ಮೊಬೈಲ್ ನೋಡ್ಕೊಂಡು ಗಬ 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 ತಿಂದ ಕಿಸಿಂದ ಎಲ್ಲಿ ಜೀವನೋ ಎಲ್ಲಿ ಊಟನೋ ಹಂಗ್ ಮಾಡ್ತೀವಿ. ಇಷ್ಟು ಬೇಜವಾಬ್ದಾರಿ ಮಾಡ್ತೀವಿ. ನಮ್ಮನ್ನ ನಾವೇ ಬೇಜವಾಬ್ದಾರಿ ಮಾಡ್ತೀವಿ. ಬೇರೆಯವ್ರನ್ನ ಉಳ್ಸಕ್ ಹೋಗಿ ನಾ ಬೇಜವಾಬ್ದಾರಿ ಮಾಡ್ಕೊಳಕತ್ತೇನೆ. ಹಿಂಗಾಗೈತಿ. ಮೊದಲ ನಮ್ಮನ್ನ ನಾವ್ ಕರೆಕ್ಟ್ ಆಗಿ ಇಟ್ಕೊಂಡೇವ ಅಂದ್ರೆ ಇನ್ನೊಬ್ರು ಸುದ್ದ್ ಮಾಡಕ್ ಬರ್ತೈತಿ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಮಾತಾಡಿ ಸರ್. ಓಕೆ ಮಾಸ್ಟರ್, ಏನು ಇಲ್ಲ ಅಂತಂದ್ರೆ ನಾವು ಧ್ಯಾನಕ್ಕೆ ಹೋಗೋಣ. ಎಸ್ ಮೇಡಮ್, ಎಸ್ ಮೇಡಮ್. ನಮಸ್ತೆ. ನಮಸ್ತೆ ಮಾ. ನಮಸ್ತೆ. ಹೇಳಿ ನಾನು ಮೇಡಮ್. ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದ್ರೆ, ಒಂಥರ ಆನಂದದಲ್ಲಿ ನಿಮ್ದೊಂದೊಂದ್ ಮಾತು ನನ್ಗೆ ಅಷ್ಟು ಖುಷಿ ಕೊಡ್ತಾ ಇದೆ. ಎಸ್ ಎಸ್ ಅಂತ ಇದ್ದೀನಿ ನಾನು ಇಲ್ಲಿ ಕುತ್ಕೊಂಡು. ಎಷ್ಟು ಸತ್ಯವಾದ ಮಾತುಗಳು, ಎಷ್ಟು ಅದ್ಭುತವಾದ ಮಾತುಗಳು. ಸುಮ್ನೆ ಬರಲ್ಲ ಅದೆಲ್ಲ ಮಾತಾಡ್ಲಿಕ್ಕೆ. ಆ ಯೂನಿವರ್ಸ್ ಕೊಡೋ ಪವರ್, ಆ ಪತ್ರಿಜಿ ಅವರ ಆಶೀರ್ವಾದದಿಂದ ಇದೆಲ್ಲ ಬರ್ಲಿಕ್ಕಾಗಿದೆ. ತುಂಬಾ ಖುಷಿ ಆಯ್ತು. ನಾನು ಏನು ಪ್ರಶ್ನೆನೇ ಕೇಳಲ್ಲ ಮೇಡಮ್ ನಿಮ್ನ. ನೀವು ಒಂದೊಂದು ಪದದಲ್ಲೂ ಉತ್ತರಗಳೇ ಸಿಗ್ತಾ ಹೋಗಿವೆ. ಆ ಹಾಡು ಅದ್ಭುತವಾಗಿತ್ತು. ನಾನ್ ಮತ್ತೆ ಕೇಳ್ಕೊಂಡ್ ಮತ್ತೆ ಇದ್ ಮಾಡ್ತೀನಿ ಅದ ಹಾಡು. ಬೇಡಿದ್ದನ್ನೆಲ್ಲ ಕೊಡೋ ಶಕ್ತಿ ಧ್ಯಾನಕ್ಕದಲ್ಲ. ಬ್ರಾಹ್ಮಿ ಬರೋದು ಒಂದೇ ಒಂದು ಪಾಯಿಂಟ್, ಇನ್ನೊಂದು ಕಳಸದಂತದ್ದು ಒಂದು ಹೇಳ್ತೀನಿ.
ಹೆಂಗ್ ತೇರಿ ಒಂದ್ ಕಳಸ ಆಗಿರ್ತದಲ್ಲ, ಉಸಿರಿನ ಮೇಲೆ ಗಮನ ಇಡ್ರಿ. ಅದನ್ನ ನಮ್ಮ ಯಾವತ್ತೂನು ಪಾಸಿಟಿವ್ ಥಿಂಕ್ ಮಾಡ್ಬೇಕು. ನನ್ನ ಬಾಯಿಂದ ಬರುವ ಮಾತೆ ಅನುಗ್ರಹ ಆಗಿರ್ತೈತಿ, ನನಗೆ ವಾಪಸ್ ಆಶೀರ್ವಾದ ಆಗಿ ಬರ್ತೈತಿ. ನಾವು ಕೆಡಕನ್ನ ಮಾತಾಡೋದು ಬೇಡ. ನಾನು ಮತ್ತೆ ಕಿಡ್ನಿ ಹಾಕೊಂಡ್ ಆರಾಮಾಗಿದ್ದೀನಿ, ಮತ್ತೆ ಹಿಂದಿನ ಕತೆ ನಾನು ಕಿಡ್ನಿ ಹೋದ ಹಿಂಗಿದೆ ಹಾಂಗಿದೆ ಅಂದ್ರ ಅದ್ ಯಾಕೆ ಬೇಕೀಗ ನನಗ? ಈಗ ಆರಾಮಾಗಿದ್ದೀನಿ, ಪಾಸಿಟಿವ್ ಇರ್ಬೇಕು. ಯಾವತ್ತು ಪಾಸಿಟಿವ್ ಮಾತಾಡ್ರಿ, ರಿವರ್ಸ್ ನನಗ್ ಪಾಸಿಟಿವ್ ಇರ್ಬೇಕು. ನನ್ನ ಅಲ್ಲಿ ರೊಕ್ಕ ಇಲ್ಲ, ನನಗ್ ಯಾರು ಪ್ರೀತಿಸಲ್ಲ, ನನ್ನ ಬಂಧು ಬಾಂಧವರು ನನ್ನ ನೋಡಲ್ಲ, ನನ್ಗೆ ಯಾರು ಕೇರ್ ಮಾಡಲ್ಲ ಅಂತ ಈ ತರ ಏನಾರ್ ಮನೆಯೊಳಗ್ ಸಮಸ್ಯೆಗಳು ಇದ್ದೇ ಇರ್ತಾವ, ಬಿರುಕುಗಳು. ಅವ್ ಆವಂತ ಅನ್ಬಾರ್ದು. ಇದ್ದಿದ್ದನ್ನ ಸಮಸ್ಯೆನ ಉಲ್ಟಾ ಹೇಳ್ಬೇಕು ನಾನು. ಆರಾಮಾಗಿಲ್ಲ ಅಂದ್ರ ಆರಾಮಾಗಿದ್ದೀನಿ, ಹಣ ಇಲ್ಲ ಅಂದ್ರ ಹಣ ಇಲ್ಲ, ಹಣ ಇದೆ ಅಂತ ಸಂಕಲ್ಪಗಳು ಮತ್ತ ದೃಢ ನಿರ್ಧಾರಗಳು, ಪಾಸಿಟಿವ್ ಥಿಂಕ್, ಭಾವನೆಗಳು ಪಾಸಿಟಿವ್ ಬರ್ಬೇಕು. ಅಂತರಾಳದಿಂದ ಭಾವನೆಗಳು ಪಾಸಿಟಿವ್ ಆಗಿ ಹೇಳ್ತೇವಲ್ಲ, 100% ಸಕ್ಸಸ್ ಆಗ್ತದೆ. ನೀವಲ್ಲಿ ಮಾತಾಡ್ತಾ ಇದ್ರೆ ನನ್ ತಲೆಯಲ್ಲಿ ತಿರುಗ್ತಾ ಇದೆ ಗರ ಗರ ಅಂತ. ಅಷ್ಟು Positive ಅದ್ಭುತವಾಗಿ ಮಾತಾಡ್ರಿ. ಇವತ್ತಿಗೆ ನನ್ ನಂಬರ್ ತಗೊಳ್ರಿ, 11 ದಿನಕ್ಕೆ ನೀವು ಮಾತಾಡ್ರಿ. ನಿಮ್ಗೆ ಏನ್ ಬೇಕಾಗಿರ್ತದಲ್ಲ, ಇವಾಗ ನನ್ಗ ಜ್ವರ ಇದೆ ಅಂತ ಉದಾಹರಣೆ ಹೇಳ್ತೀನಿ. ಜ್ವರ ಇದೆ ಅಂತಂದ್ರ ಜ್ವರ ಇದೆ ಅಲ್ಲ, ಜ್ವರ ಇಲ್ಲ, ಆರಾಮಾಗಿದ್ದೀನಿ ಅನ್ರಿ. ಇದು ಒಂದ್ ಸಣ್ಣ ಉದಾಹರಣೆ ಹೇಳಿನಿ. ನಿಮ್ ಅಣ್ಣ ತಮ್ಮ ಯಾರೋ ಮಾತಾಡಲ್ಲ, ನಿಮ್ ಬಂಧು ಬಾಂಧವರಲ್ಲಿ ಬಿರುಕೈತಿ, ಅವ್ರನ್ನ ಪ್ರೀತಿಸ್ರಿ. ಏನು ಅವ್ರಿಗೆ ಪ್ರೀತಿಸಲ್ಲ, ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ಕಾಲ್ ಬೀಳೋನಲ್ಲ, ನಾನು ಮನದಲ್ಲೇ ಪ್ರೀತಿಸ್ರಿ. ಅಣ್ಣ ಬಂದು ನನ್ನ ಸಿಚುವೇಶನ್ ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಅಣ್ಣ ತಮ್ಮಂದ್ರಲ್ಲಿ ಏನೋ ಬಿರುಕಿರ್ತದೆ, ತವ್ರ ಮನೆ ಕಡೆ ಹೆಣ್ಮಕ್ಳಿಗೆ ಜಾಸ್ತಿ ಎಂದವರು ಆಡಿದ್ರು, ಕರಿಲಿಲ್ಲ, ಕಟ್ಲಿಲ್ಲ, ಬಂಗಾರ ಹಾಕ್ಲಿಲ್ಲ, ಸೀರೆ ಉಡ್ಸ್ಲಿಲ್ಲ, ಇಂಥವ್ ಇರ್ತಾವೆ ನಮ್ಮ ಹೆಣ್ಮಕ್ಳಿಗೆ. ಅದ್ ಏನೋ ಒಂದು ಬಿರುಕು ಮಾಡ್ಕೊಂಡು ಏನ್ ಮಾಡ್ತೀವಿ, ದೂರ ಸರಿದಿರ್ತೀವಿ. ಅದನ್ನ ಬೇಡ ರೀ. ಅವ್ರ ಪ್ರೀತಿಯಿಂದ ನಾನು ಧ್ಯಾನದಾಗ ಕೂತಾಗ ಹೇಳಣ, ಪ್ರಕೃತಿ ಮಾತೆ, ನನ್ನ ಅಣ್ಣ ಬಂದ್ ನನ್ಗೆ ಮಾತಾಡ್ತಾನ, ಆರೋಗ್ಯವಾಗಿದ್ದೀನಿ, ಎಷ್ಟು ಖುಷಿ ಖುಷಿಯಾಗಿದ್ದೀನಿ ಅಂತ ನಾವ್ ಇಲ್ಲಿ ನಮ್ಮ ಧ್ಯಾನದಾಗ ಹೇಳಿದ್ರ, ಆ ಪ್ರಕೃತಿಯ ಫ್ರೀಕ್ವೆನ್ಸಿ ಅವ್ರಿಗೆ ಹೋಗಿ ಮುಟ್ಟಿ ಫೋನ್ ಅರೆ ಮಾಡ್ತಾರ, ಬಂದರೆ ಬರ್ತಾರ. ಇದು 100% ಬೇಕಿದ್ರೆ ನೀವು 42 ದಿನದಾಗ ಟ್ರೈ ಮಾಡಿ ಫೋನ್ ಹಚ್ಚ್ರಿ. ಎಲ್ಲಾ ನಾವು ಪಡ್ಕೊಂಡಿದ್ದಕ್ಕೆ ಇದೀನಿ ಇಲ್ಲೇ ಉದಾಹರಣೆ. ನೀವು ಸರಿಯಾಗಿ ನಂಬಿಕೆಯಿಂದ ಮಾಡಿದ್ರ ಹಣ 10 ಲಕ್ಷ ಹಣನು ಕೂಡ ನನ್ನ ರೊಕ್ಕನು ಬಂದಾವ್. ನಾ ಎಲ್ಲಿ ಹೋಗಿ ಯಾರು ಸಹಿ ಮಾಡಿಲ್ಲ, ಏನು ಮಾಡಿಲ್ಲ, ಇಲ್ಲೇ ಕೂತ್ ಹೇಳ್ತಿದ್ದೆ. ನಾನು ಕಿಡ್ನಿ ಹಾಕೊಂಡಿರೋ ರೊಕ್ಕ ಎಲ್ಲ ನಾನು ರಿಪ್ಲೇಸ್ಮೆಂಟ್ ಆಗೈತಿ, ಬಂದವ್ ರೊಕ್ಕ ಅಂತಿದ್ದೆ ನಾನು. ಬಂದವ್ ರೊಕ್ಕ ಅಂದ್ರೆ ಬಂದವ್ರ ರೊಕ್ಕ ಹಂಗ ಮಾಡಿ 10 ಲಕ್ಷ ರೊಕ್ಕ ಬಂದು ನಾನು. ನಾ ಎಲ್ಲಿ ಹೋಗಿ ಸಹಿ ಮಾಡ್ಲಿಲ್ಲ, ಏನು ಮಾಡಿಲ್ಲ. ಮತ್ತ ಆಮೇಲೆ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರ, 1,00,000 ಕುಡುದ್ರಾಗೆ ಗೋಳ್ಯಾಡ್ ಗೋಡಿ ಸೇರ್ತಾರ ಅವ್ರು ಡಿಪಾರ್ಟ್ಮೆಂಟ್ನವ್ರು. ನಿಮ್ಗ್ 10 ಲಕ್ಷ ರೊಕ್ಕ ಹೆಂಗ್ ಬಂದತ್ ಅವ್ರೇ ಗಾಬರಿಯಾಗ್ಯಾರ. ನಮ್ಮ ಯಜಮಾನ್ ಹೇಳ್ತಾರ, ನಮ್ಮ ಮನೆಯೊಳಗ ಹೆಣ್ಮಕ್ಳು ಧ್ಯಾನ ಮಾಡ್ತಾರಿ, ಅದೇನೋ ಗುರುಗಳಿಗೆ ಹೇಳ್ತಾರ, ಗುರುಗಳು ಕೊಡಿಸ್ಯಾರ ಅಂತ ಹೇಳ್ತಾರ ನಮ್ಮ ಯಜಮಾನ್. ಸೂಪರ್ ಸೂಪರ್ ಮೇಡಮ್, ಸೂಪರ್. ನಾನು ಇಲ್ಲಿಂದ ಕೈ ಮುಗ್ದು ಚಪ್ಪಾಳೆ ಹಾಕೊಳ್ಳೆ. ಥ್ಯಾಂಕ್ ಯು ಸೋ ಮಚ್. ಸರಿಯಾಗಿ ಬೇಡ್ರಿ, ಪ್ರಾರ್ಥನೆಗಳು ಸರಿಯಾಗಿರ್ಬೇಕು. ನಾವು ದೇವ್ರ ಮುಂದ್ ಹೋಗಿ ಕೈಕಾಲ ಇರ್ತಾವ, ಅಲ್ಲಿಗೆ ಹೋಗಿರ್ತೀವಿ, ರೊಕ್ಕ ಇದ್ದಲ್ಲೇ ಹೋಗಿರ್ತೀವಿ, ಮೊಬೈಲ್ ಚಾರ್ಜ್ ಹಾಕಕ್ ಹೋಗಿರ್ತದ, ತಿನ್ನಾಕ್ ಉಣ್ಣಾಕ್ ಹೋಗಿರ್ತದ, ಆಸ್ತಿ ಮಾಡಕ್ ಹೋಗಿರ್ತದ, ಇನ್ನೂ ಗೋಳಾಟನೆ ಹೋಗಿ ದೇವ್ರಿಗೆ ಹೇಳ್ತೀವಿ ಉಲ್ಟಾ. ಮಾವ ಹೆಂಗ್ ಕೊಡ್ಬೇಕು, ಎಲ್ಲ ಇದ್ರು ಕೂಡ ಮತ್ತೆ ಗೋಳಾಟ ಹೇಳಿದ್ರೆ ಗೋಳಾಟನೆ ಕೊಡ್ತಾನ. ಈ ಜನಕ್ಕೆ ಏನಾಗಿ ನಮ್ಗೆ ಏನಾಗ್ಯದ ಗೊತ್ತೇನ್ರಿ, ಯಾವಾಗ್ಲೂ ಹಿಂಸೆದಲ್ಲಿ ಜೀವಿಸೋದು ಅಭ್ಯಾಸ ಆಗ್ಬಿಟ್ಟೈತಿ. ಆನಂದ ಹುಡುಕಕ್ ತಯಾರಿಲ್ಲ ಅವ. ಅದೇ ಇಷ್ಟ ನಮಗ, ಹಿಂಸೆನೇ ಇಷ್ಟ ಆಗ್ಬಿಟ್ಟದ. ಅದಕ್ಕೆ ಒಂದಾಗನ ಒಂದ್ ಬಾಲಕ್ ತರ ಹಿಂಸೆನೆ ಬರ್ತಾ ಇರ್ತಾವ, ಅದನ್ನೇ ಅಂತೀವಿ, ಅದೇ ಬರ್ತಾವ. ಆನಂದವಾಗಿದ್ದೀನಿ ಅನ್ರಿ ನೀವು ನೋಡ್ರಿ, 11 ದಿನದಾಗ ನಿಮ್ಗೆ ಆನಂದ ಹೆಂಗ್ ಸಿಗ್ತದ ಅಂತ ಹೇಳಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗೋಯ್ತು. ಥ್ಯಾಂಕ್ ಯು ಮೇಡಮ್. ಯಾಕೆ ಸರ್ ಮಾತಾಡಿದ್ದಾರೆ? ಮೇಡಮ್ ನಮಸ್ತೆ ಮೇಡಮ್. ಎಂತ ಅದ್ಭುತ ಮಾತಾಡ್ತಾ ಇದಾರೆ ಮೇಡಮ್ ಅಂದ್ರೆ ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಜೊತೆಗೆ ಅನಿತಾ ಮೇಡಮ್ ಒಂದ್ ಮಾತು ಹೇಳಿದ್ರು, ಒಂದ್ ಕಾಲದಲ್ಲಿ ನನಗೆ ಅಳ್ತಾ ಇದ್ರು ಮೇಡಮ್ ಫೋನ್ ಮಾಡಿ ಅಂತ. ಈಗಿನ ಅವ್ರನ್ನು ಹಿಂದಿನವ್ರ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸಗಳಾಗಿದೆ, ಧ್ಯಾನ ಎಷ್ಟು ಮಟ್ಟಿಗೆ ಅವ್ರನ್ನ ಬದಲಾಯಿಸಿದೆ. ಅದ್ಭುತ ಮನಸ್ಥಿತಿಗಳು ಮೇಡಮ್, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಇಂಥವ್ರೆ ಮೇಡಮ್ ಇನ್ಸ್ಪೈರ್ ಆಗೋದು ಎಲ್ರಿಗೂ. ಎಲ್ಲವೂ ಇದ್ದು ಜೀವನದ ಬಗ್ಗೆ ತುಂಬಾ ಅನಾಸಕ್ತಿ ಬೆಳೆಸ್ಕೊಂಡು ಹಿಂಸೆ ನೋವು ಅಂತ ಇರ್ತಾರಲ್ಲ ಮೇಡಮ್, ಅದನ್ನ ಇವ್ರ ಮುಂದೆ ಎಷ್ಟು ಖುಷಿ ಸಂತೋಷ, ಇವ್ರು ನೋಡಿ ಬೇರೆ ಬದುಕ್ಬೇಕು ಮೇಡಮ್. ಆ ಧ್ಯಾನನ ಅಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್, ಒಳ್ಳೇದಾಗ್ಲಿ. ನಿಮ್ಮಂತವ್ರು ತುಂಬಾ ಕ್ಲಾಸ್ ಕೊಡ್ಬೇಕು ಎಲ್ರಿಗೂ. ಎಲ್ಲವೂ ಇದ್ದು ಜೀವನನೇ ಬೇಡ ಅನ್ಸ್ತಾ ಒದ್ದಾಡ್ತಾರಲ್ಲ ಅಂತವ್ರಿಗೆ ನೀವು ತುಂಬಾ ಬದುಕನ್ನ ಕಟ್ಕೊಡ್ಲಿಕ್ಕೆ ತುಂಬಾ ಇನ್ಸ್ಪೈರ್ ಆಗ್ಬೇಕು ಮೇಡಮ್ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗಿದೆ, ಒಳ್ಳೇದ್ರಲ್ಲೇ ಇದು ನೋಡ್ರಿ, ಅದ್ಭುತ. ಮನೆ ಅನ್ನೋ ಸ್ವರ್ಗ ಹೇಗಿರ್ತದ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಮನೇನ ನಾನು ಸ್ವರ್ಗ. ಇವಾಗ ಅಷ್ಟು ಇಷ್ಟ ಆನಂದವಾಗಿದ್ದೀನಂದ್ರ ಅದನ್ನು ಅಲ್ಲೇ ಆ ಸ್ವರ್ಗದಾಗ ಹಂಗ ಇದ್ದಿರ್ಬೇಕು. ಯಾಕಂದ್ರೆ ಯಾರು ಹೋದವ್ರು ಬಂದ್ ಹೇಳಲೇ ಇಲ್ಲ ಹೆಂಗದಂತ ಹೇಳಿ.
ನಾವಿದೆ ಇಲ್ಲೇ ಸ್ವರ್ಗ ಅಂತ ತಿಳ್ಕೊತೀನಿ ನಾನು. ಇಷ್ಟ ನೋಡಿದ್ರೆ ಆನಂದವಾಗಿರೋದೇ ಮಾತಲ್ಲೇ ಸ್ವರ್ಗ. ಗೊತ್ತಾಗತ್ತೆ ಮೇಡಮ್, ಮಾತಿನಲ್ಲೇ ಸ್ವರ್ಗ ಅನ್ಸುತ್ತೆ. ಒಳ್ಳೇದಾಗ್ಲಿ ಮೇಡಮ್, ನಿಮ್ಮಿಂದ ತುಂಬಾ ಜನ ಬದಲಾಗ್ಲಿ. ತುಂಬಾ ಒಳ್ಳೇದಾಯ್ತು ನಿಮ್ನ ನೋಡಿ, ನಿಮ್ಮೊಂದ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಹೌದು. ಥ್ಯಾಂಕ್ ಯು. ನಿಮ್ಮ ಮಾತು, ನೀವು ಮಾತಾಡೋ ರೀತಿ ಎಲ್ಲವೂ ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಸಮಯನೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ಒಂದೊಂದು ಮಾತು ಸೆಳೆದಿದ್ದೀನಿ. ನಿಮ್ಮ ಭಾಷೆ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಹೇಳೋ ರೀತಿ ಅವೆಲ್ಲನೂ ಅದನ್ನ ಸಂತೋಷ ಪಟ್ಕೊಂಡು ಒಂದೊಂದು ವಿಷಯ ಹೇಳಿದ್ರು ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಬರ್ತಾ ಇರಿ ಮೇಡಮ್. ಹೀಗೆ ಸಮಯ ಇದ್ದಾಗೆಲ್ಲ ಬನ್ರಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ, ಎಲ್ಲರಿಗೂ ಸ್ಫೂರ್ತಿ ಕೊಡಿ. ಥ್ಯಾಂಕ್ ಯು. ಮೇಡಮ್ ಇವೆಲ್ಲ ಹೊತ್ತಿಗೆ ಓದೋರು ಬರಲ್ಲ ಮೇಡಮ್, ಅನುಭವ. ಅದಕ್ಕೆ ನಮ್ ಗುರುಗಳು ಯಾರು ಎಸ್ ಮೇಡಮ್. ಎಸ್ ಎಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಕೂಡ ಶುಭರಾತ್ರಿ. ಡ್ರೀಮ್ಸ್. ಮಾಸ್ಟರ್ಸ್ ಎಲ್ಲರೂ ಧ್ಯಾನ ಕೂತ್ಕೊಳ್ಳೋಣ.